ಸರ್ ನೀವು UPSC ಇಂಟರ್ವ್ಯೂನು ಕೊಟ್ಟಿದ್ದೀರಾ ಮತ್ತೆ ರೀಸೆಂಟ್ ಆಗಿ KPSC ಇಂಟರ್ವ್ಯೂನು ಕೊಟ್ಟಿದ್ದೀರಾ. ಸೊ ನಿಮ್ಮ ಈ ಜರ್ನಿ ಅನ್ನೋದು ಹೇಗಿತ್ತು ಸರ್? 2-3 ವರ್ಷ ಡಿಫಿಕಲ್ಟ್ ಆಯಿತು. 2023ನಲ್ಲಿ ನಾನು UPSC ಇಂಟರ್ವ್ಯೂನ ಕೊಟ್ಟಿದ್ದೀನಿ. ಇದಕ್ಕೆ ಸ್ಕೂಲಲ್ಲಿ ಕಾಲೇಜಲ್ಲಿ ಟಾಪರ್ ಆಗಿರಬೇಕು, ತುಂಬಾ ಮಾರ್ಕ್ಸ್ ಸ್ಕೋರ್ ಮಾಡಿರಬೇಕು, ಈ ತರ ತುಂಬಾ ಮಿತ್ಸ್ ಇಟ್ಕೊಂಡಿರ್ತಾರೆ. ಸಮಸ್ಯೆ ಜೊತೆಗೆ ಸೊಲ್ಯೂಷನ್ ಅನ್ನ ಹುಡುಕೋದು ಕೂಡ ಒಂದು ಗುಣ ಇರಬೇಕು. ಈ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ವಾಟ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಪ್ರಿಪ್ರೇಷನ್ ಅಂತ? ಡಿಗ್ರಿ ಮುಗಿದ್ಮೇಲೆ ಮಾಡ್ತೀನಿ, ನಾನು ಕ್ಲಾಸಸ್ ತಗೊಂಡ್ಮೇಲೆ ಶುರು ಮಾಡ್ತೀನಿ. ಕಾಲೇಜ್ ಲೈಫಲ್ಲಿ ಕಲಿಯುವಂತ ಕೆಲವೊಂದು ಥಿಂಗ್ಸು ಮತ್ತೆ ಲೈಫಲ್ಲಿ ಯಾವಾಗೂ ಕಲಿಯೋಕ್ಕೂ ಆಗಲ್ಲ, ಆ ವ್ಯಾಲ್ಯೂಸ್ನ ಬೆಳೆಸ್ಕೊಳ್ಳೋದಕ್ಕೂ ಆಗಲ್ಲ. ರೈಟ್. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅನವೃದ್ಧ ಕೃತ ಎಂತು ವಿಶ್ವತಃ ಅಂತೇಳಿ. ಅಂದ್ರೆ ನಾಲೆಡ್ಜ್ ಯಾವ ಕಡೆಯಿಂದ ಬಂದ್ರು ಕೂಡ ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು ನಾವು ಅಂತ ಹೇಳಿ. ಈ ಕೋಚಿಂಗ್ ಅನ್ನೋದು ಕಂಪಲ್ಸರಿನಾ ಇಲ್ಲ ಕೋಚಿಂಗ್ ಇಲ್ದಿರಾ ಸೆಲ್ಫ್ ಸ್ಟಡಿ ಮಾಡಿದ್ರು ನಡೆಯುತ್ತಾ? ಸೊ ಕೋಚಿಂಗ್ ಎಲ್ಲಿ ನೆಸೆಸಿಟಿ ಆಗುತ್ತೆ ಅಂತ ಹೇಳಿದ್ರೆ, ಸೊಸೈಟಿಗೆ ಸರ್ವಿಸ್ ಮಾಡಬೇಕು, ಆ ನೇಷನ್ ಬಿಲ್ಡಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಈ ಜರ್ನಿ ಕೇವಲ 6 ತಿಂಗಳು 1 ವರ್ಷದ್ದಲ್ಲ ಇದು. ಹೌದು. ನಾಲೆಡ್ಜ್ ಇಂಟೆಲಿಜೆನ್ಸ್ ಮಾತ್ರ ಅಲ್ಲ. ಸೊ ಇವ್ರು ಯಾವ ತರ ಸ್ಟಾರ್ಟ್ ಮಾಡಬೇಕು ಮತ್ತೆ ಇನಿಷಿಯಲಿ ಯಾವ ಬುಕ್ಸ್ ನ ಓದ್ಬೇಕು? ಸೊ ಮೊದಲು ಅವ್ರು ಮಾಡ್ಬೇಕಾಗಿರೋದು ವಾಟ್ ಈಸ್ ಮೈ ಡೆಸ್ಟಿನಿ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಬಟ್ ಐ ಚಾಲೆಂಜ್ ಯು ಜಸ್ಟ್ ಗೋ ಅಂಡ್ ರೀಡ್ ದ ಸೇಮ್ ಬುಕ್, ಯು ಫೀಲ್ ಸಮಥಿಂಗ್ ನ್ಯೂ. ಯಾವ ತರ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೋಬೇಕು? ಬರೀ ಮೋಟಿವೇಶನ್ ವಿಡಿಯೋಸ್ನೇ ನೋಡೋದು, ಟಾಕ್ಸ್ ನೋಡೋದು, ಇದರಲ್ಲೇ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ ರಾದರ್ ದೆನ್ ಸ್ಟಡಿಂಗ್. ಹೌದು. ಈಗಿನ ಜನರೇಷನ್ ಅವರು ಎಸ್ಪೆಷಲಿ ನಮ್ ಜೆನ್ಜಿ, ಸೊ ಇವರು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ವೈ IAS or IPS, ವೈ ನಾಟ್ ಕಾರ್ಪೊರೇಟ್ ಜಾಬ್ ಆರ್ ಎನಿ ಬಿಸ್ನೆಸ್ ಅಂದ್ರೆ. ಸೊ ಇಲ್ಲಿ ನಾನು ಸಿವಿಲ್ ಸರ್ವಿಸ್ ಬ್ಯಾಕ್ ಗ್ರೌಂಡ್ ಆಗಿರೋದು, ಎಜುಕೇಟರ್ ಆಗಿರೋದ್ರಿಂದ, ಸೊ ನಾನು ಯಾಕೆ IAS IPS ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅಟ್ ವಾಟ್ ಟೈಮ್ ವಿ ಶುಡ್ ಸ್ಟಾಪ್, ನೆಕ್ಸ್ಟ್ ಪ್ಲಾನ್ ಬಿ ಮೇಲೆನೋ ಇಲ್ಲ ಬೇರೆ ಕೆರಿಯರ್ ಆಪ್ಷನ್ ಮೇಲೆನೋ ಫೋಕಸ್ ಮಾಡಬೇಕು. ಹೆಲೋ ಆಲ್, ವೆಲ್ಕಮ್ ಟು ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಬೆಂಗಳೂರು. ನಿಮಗೆ ಸಾಕಷ್ಟು ಜನರಿಗೆ IAS ಮತ್ತು KAS ಎಕ್ಸಾಮ್ ಬಗ್ಗೆ ತುಂಬಾ ಗೊಂದಲಗಳಿರುತ್ತವೆ. ಈ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಅಂತ, ಮತ್ತೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತ, ಮತ್ತೆ ಈ ಎಕ್ಸಾಮ್ ಬಗ್ಗೆ ತುಂಬಾ ಮಿತ್ಸ್ ಕೂಡ ಇರುತ್ತವೆ. ಸೊ ಈ ಡೌಟ್ಸ್ನ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಇವತ್ತು ನಮ್ಮ ಜೊತೆ ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಸೆಂಟರ್ ಹೆಡ್ ಆದ ಬಸನಗೌಡ ಸರ್ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು UPSC ಇಂಟರ್ವ್ಯೂನು ಕೊಟ್ಟಿದ್ದೀರಾ ಮತ್ತೆ ರೀಸೆಂಟ್ ಆಗಿ KPSC ಇಂಟರ್ವ್ಯೂನು ಕೊಟ್ಟಿದ್ದೀರಾ. ಸೊ ನಿಮ್ಮ ಈ UPSC ಮತ್ತು KPSC ಜರ್ನಿ ಅನ್ನೋದು ಹೇಗಿತ್ತು ಸರ್? ಸೊ ನಾನು ಪ್ರಿಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ದು 2019ರಿಂದ. ಸೊ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ 2-3 ವರ್ಷ ಡಿಫಿಕಲ್ಟ್ ಆಯಿತು. ಎಲ್ಲ ಹೊಸ ಸಬ್ಜೆಕ್ಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಿಸ್ಟ್ರಿ, ಸೊ ಇದೆಲ್ಲ ಹೊಸ ಸಬ್ಜೆಕ್ಟ್ ಆಗಿದ್ದಕ್ಕೆ ನನಗೆ ಇವೆಲ್ಲ ಸಬ್ಜೆಕ್ಟ್ಗಳನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಡಿಮ್ಯಾಂಡ್ ಆಫ್ ದ ಎಕ್ಸಾಮ್. ಸೊ IAS ಎಕ್ಸಾಮ್ ಅಂದರೆ ಏನು ಡಿಮ್ಯಾಂಡ್ ಇದೆ, ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರೆ ಇಟ್ ಈಸ್ ಅ ರೈಟ್ ಪ್ರಿಪ್ರೇಷನ್. ಸೊ ಈ ಥರದ ಒಂದಿಷ್ಟು ಗೊಂದಲಗಳಿಗೆ ಉತ್ತರ ಹುಡುಕೋದಕ್ಕೆ ಒಂದಿಷ್ಟು ಟೈಮ್ ಆಯಿತು. ಆ್ಯಂಡ್ 2023ನಲ್ಲಿ ನಾನು UPSC ಇಂಟರ್ವ್ಯೂನ ಕೊಟ್ಟಿದ್ದೀನಿ. ಆ್ಯಂಡ್ ಈ ವರ್ಷ KPSC ಅಥವಾ KAS ಗೆಜೆಟೆಡ್ ಪ್ರೊಬೇಷನರಿ ಏನಿದೆ ಅದರಲ್ಲೂ ಕೂಡ ನಾನು ಇಂಟರ್ವ್ಯೂನ ಕೊಟ್ಟಿದ್ದೀನಿ. ಸರ್ ಮತ್ತೆ ತುಂಬಾ ಜನ ಈಗ IAS IPS ಇಲ್ಲ KAS ಅಧಿಕಾರಿ ಆಗ್ಬೇಕು ಅಂದ್ರೆ ಈ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ಇದಕ್ಕೆ ಸ್ಕೂಲಲ್ಲಿ ಕಾಲೇಜಲ್ಲಿ ಟಾಪರ್ ಆಗಿರ್ಬೇಕು, ತುಂಬಾ ಮಾರ್ಕ್ಸ್ ಸ್ಕೋರ್ ಮಾಡಿರ್ಬೇಕು, ಈ ತರ ತುಂಬಾ ಮಿತ್ಸ್ ಇಟ್ಕೊಂಡಿರ್ತಾರೆ. ಸೊ ನಿಮ್ ಬಗ್ಗೆ ಅದರ ಅಭಿಪ್ರಾಯ ಏನು? ಸೊ ಇದರಲ್ಲಿ ನನ್ನ ಒಪಿನಿಯನ್ ತುಂಬ ಸ್ಟ್ರಾಂಗ್ ಇದೆ. ಏನಂತ ಹೇಳಿದ್ರೆ, IAS ಮತ್ತು KAS ಪರೀಕ್ಷೆನ ಪಾಸ್ ಮಾಡೋದಕ್ಕೆ ಅವರು ಸ್ಕೂಲು ಕಾಲೇಜಲ್ಲಿ ಟಾಪರ್ ಆಗಿರಬೇಕು ಅನ್ನೋದು ಮೂಢನಂಬಿಕೆ. ಇದು ಫಸ್ಟು. ಯಾರಿಗೆ ಆಗಲಿ ಸಿವಿಲ್ ಸರ್ವಿಸ್ ಓರಿಯೆಂಟೇಷನ್ ಇರಬೇಕು. ಅವರ ಯೋಚನೆ ಏನಿದೆ ಅದು ಸರ್ವಿಸ್ ಕಡೆ. ಸೊ ಸೊಸೈಟಿಗೆ ಅಥವಾ ಜನಗಳಿಗೆ ಒಂದು ಒಳ್ಳೇದು ಮಾಡೋದು, ಆಡಳಿತ ವ್ಯವಸ್ಥೆಯಲ್ಲಿ ಇದ್ಕೊಂಡು ಪಾಲಿಸೀಸ್ಗಳನ್ನು ತರೋದು, ಸೊ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋದು, ಇಂಟಗ್ರಿಟಿ ಇರತಕ್ಕಂಥವ್ರು. ಸೊ ಯಾರೇ ಆದರೂ ಕೂಡ ಈ ಪರೀಕ್ಷೆನ ಕ್ಲಿಯರ್ ಮಾಡ್ಬೋದು. ಸೊ ಒಬ್ಬ ಸೈಂಟಿಸ್ಟ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಇಂಟೆಲಿಜೆನ್ಸ್ ಮ್ಯಾಟರ್ ಆಗ್ತದೆ. ಆದರೆ ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಹೇಳಿದ್ರೆ ನಾಟ್ ಓನ್ಲಿ ಇಂಟೆಲಿಜೆನ್ಸ್ ಬಟ್ ಅನಲಿಟಿಕಲ್ ಎಬಿಲಿಟಿ ಇರಬೇಕು. ಯಾವುದೇ ಒಂದು ವಿಷಯ ಆಗಲಿ, ಏನೋ ಒಂದು ಸಮಸ್ಯೆ ಆದರೂ ಕೂಡ ಅದನ್ನು ಕ್ರಿಟಿಕಲಿ ಅನಲೈಸ್ ಮಾಡಬೇಕು. ಪಾಸಿಟಿವ್ಸ್ ನೆಗೆಟಿವ್ಸು ಎರಡನ್ನ ಅನಲೈಸ್ ಮಾಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ ಕೂಡ ಹುಡುಕಬೇಕು. ಸೊ ಸಿವಿಲ್ ಸರ್ವೆಂಟ್ ಮೇನ್ ಕ್ವಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸಮಸ್ಯೆ ಜೊತೆಗೆ ಸೊಲ್ಯೂಷನನ್ನು ಹುಡುಕೋದು ಕೂಡ ಒಂದು ಗುಣ ಇರಬೇಕು. ನಾವೊಬ್ಬ ಪೊಲಿಟಿಷಿಯನ್ ತಗೊಂಡ್ರೆ ಅಥವಾ ಒಬ್ಬ ಜರ್ನಲಿಸ್ಟ್ ತಗೊಂಡ್ರೆ ಅವರು ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ. ಆದ್ರೆ ಒಬ್ಬ ಸಿವಿಲ್ ಸರ್ವೆಂಟ್ ಆದವನು ಸಮಸ್ಯೆಯ ಜೊತೆಗೆ ಅದಕ್ಕೆ ಸೊಲ್ಯೂಷನ್ ಕೂಡ, ಪರಿಹಾರನೂ ಕೂಡ ಹುಡುಕ್ಬೇಕು. ಸೊ ಆ ಥರದ ಒಂದು ಮೆಂಟಾಲಿಟಿ ಇರೋರು ಯಾರೇ ಆಗಿರಲಿ, ಅವರು ಫೇಲ್ ಆಗಿರಲಿ
10th PUC ನಲ್ಲಿ ಎಲ್ಲಾದ್ರೂ ಫೇಲ್ ಆಗಿದ್ರು ಕೂಡ ಅಥವಾ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದವರು ಕೂಡ ಅವರು IAS IPS ಮತ್ತೆ KAS ಆಫೀಸರ್ ಆಗ್ಬೋದು. ಸೊ ನಮ್ಮಲ್ಲಿ ಎಷ್ಟೊಂದು ಉದಾಹರಣೆಗಳಿದಾವೆ. ಸೊ ರವಿ ಡಿ ಚನ್ನಣ್ಣ ಅವರಾಗಿರ್ಬೋದು, DK ರವಿ ಆಗಿರ್ಬೋದು, ಆಮೇಲೆ 12th ಫೇಲ್ ಮೂವಿ ನಾವು ನೋಡಿದ್ವಿ, ಮನೋಜ್ ಕುಮಾರ್ ಶರ್ಮಾ ಅಂತ, ಅವ್ರು ಆಗಿರ್ಬೋದು. ಸೊ ಹಲವಾರು ಉದಾಹರಣೆಗಳಿದಾವೆ. ಸೊ ಯಾವುದೇ ಹಂತದಲ್ಲಾದ್ರೂ ಅವರು ಫೇಲ್ ಆಗಿ ಅಥವಾ ಕಡಿಮೆ ಮಾರ್ಕ್ಸ್ ತಗೊಂಡವರು ಕೂಡ IAS IPS ಮತ್ತೆ KS ಆಗ್ಬೋದು ಅನ್ನೋದನ್ನ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಅದೊಂದು ಮೂಢನಂಬಿಕೆ ಅಷ್ಟೇ. ಇನ್ಫ್ಯಾಕ್ಟ್ ನಾವು ಈಗ 12th ಫೈಲ್ ಮೂವಿ ಎಕ್ಸಾಂಪಲ್ ತಗೊಂಡ್ರು ಅದೊಂದು ರಿಯಲ್ ಸ್ಟೋರಿ. ಹೌದು, ಅದ್ರಲ್ಲಿ ಅವರು PUC ಆಕ್ಚುಲಿ ಫೇಲ್ ಆಗಿದ್ದಾರೆ. ಸೊ ಆದ್ರೂ UPSC ಕ್ಲಿಯರ್ ಮಾಡಿ IPS ಆಗ್ತಾರೆ. ಹೌದು. ಸೊ ಇಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್. ಸೊ ಲೈಫ್ ಸ್ಟೇಜಸ್ ಅಲ್ಲಿ ಎಲ್ಲಾದ್ರೂ ನಮ್ಗೆ ಟರ್ನಿಂಗ್ ಪಾಯಿಂಟ್ಸ್ ಬರ್ಬೋದು. ಹೌದು. ಸೊ 10th PUC ನಲ್ಲಿ ಒಬ್ರಿಗೆ ಯಾರಿಗೋ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅಥವಾ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗದೆ ಇರ್ಬೋದು, ಅಥವಾ ಅವ್ರ ಎಫರ್ಟ್ಸ್ ನ ಹಾಕದೇ ಇರ್ಬೋದು. ಸೊ ಆ ಸ್ಟೇಜ್ ಅಲ್ಲಿ ಅವ್ರು ಏನಾದ್ರು ಕಡಿಮೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಕೂಡ ನೆಕ್ಸ್ಟ್ ಡಿಗ್ರಿ ಆದ್ಮೇಲೆ ಅವರು ಎಫರ್ಟ್ಸ್ ಅನ್ನ ಹಾಕಿ ಒಳ್ಳೆ ಶಿಕ್ಷಣನ ಪಡ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಇಂದ ಪ್ರಿಪೇರ್ ಆದ್ರೆ ಯಾರಾದ್ರೂ IAS IPS ಅಥವಾ KAS ಆಫೀಸರ್ ಆಗ್ಬೋದು. ಸರ್, ಮತ್ತೆ ತುಂಬಾ ಜನಗೆ ಇರೋ ಡೌಟ್ ಏನು ಅಂದ್ರೆ, ಈಗ IAS ಇಲ್ಲ KAS ಅಧಿಕಾರಿ ಆಗೋದಕ್ಕೆ ಈ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ವಾಟ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಪ್ರಿಪ್ರೇಷನ್ ಅಂತ? ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು? ದಟ್ಸ್ ಅ ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಸೊ ನನ್ನ ಪ್ರಕಾರ ರೈಟ್ ಟೈಮ್ ಅಂದ್ರೆ ಇಟ್ ಇಸ್ ನೌ. ದೇರ್ ಇಸ್ ನೋ ರೈಟ್ ಟೈಮ್. ಫ್ಯೂಚರ್ ಅಲ್ಲಿ ಒಂದು ರೈಟ್ ಟೈಮ್ ಬರ್ತದೆ, ಅಥವಾ ಹಿಂದೆ ಒಂದಿನ ನನಗೆ ರೈಟ್ ಟೈಮ್ ಇತ್ತು ಅವಾಗ ನಾನು ಮಾಡ್ಲಿಲ್ಲ, ಇದೆಲ್ಲ ಸುಳ್ಳು. ದ ರೈಟ್ ಟೈಮ್ ಇಸ್ ನೌ. ಯಾವುದೇ ಸ್ಟೇಜ್ ಆಫ್ ಲೈಫಲ್ಲಿ ಇರಲಿ, ಅವರು ಐದರ್ ದೇರ್ ಇನ್ ಸ್ಕೂಲ್ ಆಗಿರಲಿ, ಅಥವಾ PU ಅಲ್ಲಿ ಆಗಿರಲಿ, ಅಥವಾ ಡಿಗ್ರಿನಲ್ಲಿ ಆಗಿರಲಿ, ಅಥವಾ ಡಿಗ್ರಿ ಕಂಪ್ಲೀಟೆಡ್ ಆಗಿರಲಿ. ಸೊ ಯಾರಿಗೆ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು, IAS IPS KS ಅಥವಾ ಫಾರಿನ್ ಸರ್ವಿಸ್, ಯಾವುದೇ ಒಂದು ಈ ತರ ಹುದ್ದೆಗೆ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ದ ರೈಟ್ ಟೈಮ್ ಟು ಪ್ರಿಪರೇಷನ್ ಇಸ್ ನೌ. PU ನಲ್ಲಿ ಇದ್ರೆ ಇಟ್ ಈಸ್ ಅ ಬೆಸ್ಟ್ ಟೈಮ್. ಓಕೆ, ಡಿಗ್ರಿನೆಲ್ಲ ಇದ್ರೆ ದಟ್ ಈಸ್ ಆಲ್ಸೋ ಅ ಗುಡ್ ಟೈಮ್. ಸೊ ಡಿಗ್ರಿ ಆದ್ಮೇಲೂ ಕೂಡ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಅ ಬೆಟರ್ ಟೈಮ್. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ರೈಟ್ ಟೈಮ್. ದ ರೈಟ್ ಟೈಮ್ ಈಸ್ ನೌ ಇಟ್ ಸೆಲ್ಫ್. ಸೊ ಯಾವುದೇ ಸ್ಟೇಜ್ ಅಲ್ಲಿ ಆದ್ರೂ ಇದ್ರು ಕೂಡ ಇಮಿಡಿಯೇಟ್ಲಿ ದೇ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ಡಿಲೇ ಮಾಡೋದಕ್ಕಿಂತ ನಾನು ಆಮೇಲೆ ಮಾಡ್ತೀನಿ, ಡಿಗ್ರಿ ಮುಗಿದ್ಮೇಲೆ ಮಾಡ್ತೀನಿ, ನಾನು ಕ್ಲಾಸಸ್ ತಗೊಂಡ್ಮೇಲೆ ಶುರು ಮಾಡ್ತೀನಿ, ಇದೆಲ್ಲ ತಪ್ಪು. ದ ರೈಟ್ ಟೈಮ್ ಈಸ್ ನೌ ಇಟ್ ಸೆಲ್ಫ್. ಇವಾಗ್ಲಿಂದನೇ ಶುರು ಮಾಡಬೇಕು. ಸೊ ಅದಕ್ಕೆ ಅಂತ ಹೇಳಿ ಕೆಲವೊಂದಿಷ್ಟು ಸೋರ್ಸ್ಗಳಿದಾವೆ. ಆ ಎಲ್ಲ ಸೋರ್ಸ್ಗಳನ್ನ ರೆಫರ್ ಮಾಡೋದಕ್ಕೆ ಇವಾಗ್ಲಿಂದನೇ ಶುರು ಮಾಡಬೇಕು. PU ಕಾಲೇಜಲ್ಲಿ ಇದ್ದವರು ಅವರ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು. ಅಕಾಡೆಮಿಕ್ಸ್ ಜೊತೆಗೆ ಈ ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನ್ ಹೇಳ್ತೀವಿ, ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಪರ್ಸನಾಲಿಟಿನೂ ಡೆವಲಪ್ ಮಾಡಬೇಕು. ಪ್ಯಾರಲಿ ದೇ ಶುಡ್ ಆಲ್ಸೋ ಫೋಕಸ್ ಆನ್ ಅಕಾಡೆಮಿಕ್ ಪ್ರಿಪರೇಷನ್. ಸರ್, ಈಗ ನೀವು ಕಾಲೇಜಲ್ಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಅಂದ್ರಿ. ಬಟ್ ಈಗ ಕಾಲೇಜಲ್ಲಿ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಅವರು ಕಾಲೇಜಲ್ಲಿ ತುಂಬಾ ಕಲಿಯೋದಿರತ್ತೆ, ತುಂಬಾ ವ್ಯಾಲ್ಯೂಸ್ ಕಲಿಯೋದಿರತ್ತೆ, ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಿರತ್ತೆ. ಈ ತರ ಕಾಲೇಜ್ ಲೈಫ್ ಅನ್ನೋದು ಲೈಫಲ್ಲಿ ಒನ್ ಟೈಮ್ ಬರುತ್ತೆ. ಸೊ ಅದನ್ನ ಮಿಸ್ ಮಾಡ್ಕೊಂಡ್ರೆ ಅದು ಮತ್ತೆ ಲೈಫಲ್ಲಿ ಯಾವಾಗೂ ಅದು ರಿಟರ್ನ್ ಬರಲ್ಲ. ಸೊ ಅದರಲ್ಲಿ ಮತ್ತೆ ಕಾಲೇಜ್ ಲೈಫಲ್ಲಿ ಕಲಿಯುವಂತ ಕೆಲವೊಂದು ಥಿಂಗ್ಸು ಮತ್ತೆ ಲೈಫಲ್ಲಿ ಯಾವಾಗೂ ಕಲಿಯೋಕ್ಕೂ ಆಗಲ್ಲ, ಆ ವ್ಯಾಲ್ಯೂಸ್ ನ ಬೆಳೆಸ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಈ ತರ ಕೆಲವೊಂದಿರತ್ತೆ. ಸೊ ಈಗ UPSCಗೆ ಪ್ರಿಪೇರ್ ಆಗ್ಬೇಕು ಅಂತ ಸೊ ಕೆಲವರು ಆ ಕಾಲೇಜ್ ಲೈಫ್ ನೇ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ. 3 years ಇಲ್ಲ 4 years ಗ್ರಾಜುಯೇಷನ್ ಅಲ್ಲಿ ಕಂಪ್ಲೀಟ್ ಆಗಿ UPSC ಓದ್ಕೊಂಡಿದ್ದು. ಸೊ ಕಾಲೇಜಲ್ಲಿ ಏನೇನ್ ಎಂಜಾಯ್ ಮಾಡಬೇಕು, ಇಲ್ಲ ಏನೇನ್ ವ್ಯಾಲ್ಯೂಸ್ ಬೆಳೆಸ್ಕೋಬೇಕು, ಅವ್ರ ಪರ್ಸನಾಲಿಟಿ ಡೆವಲಪ್ ಮಾಡ್ಕೋಬೇಕು, ಇಲ್ಲ ತುಂಬಾ ಆಕ್ಟಿವಿಟೀಸ್ ಇರತ್ತೆ. ಫಾರ್ ಎಕ್ಸಾಂಪಲ್ NCC ಇರತ್ತೆ, NSS ಇರತ್ತೆ, ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಇರತ್ತೆ, ಸ್ಪೋರ್ಟ್ಸ್ ಇರತ್ತೆ. ಸೊ ಈ ತರ ಎಲ್ಲದ್ರಲ್ಲೂ ಸರಿ ನಾನು UPSC ಪ್ರಿಪೇರ್ ಆಗ್ತಿದ್ದೀನಿ, ಸೊ ನಾನು ಇದಕ್ಕೆ ಹೋದ್ರೆ ನನ್ನ ಟೈಮ್ ವೇಸ್ಟ್ ಆಗತ್ತೆ, ಇದ್ರಿಗೆ ಹೋಗೋ ಬದಲು ನಾನು ಓದ್ಕೊಳ್ಳೋಣ, ಈ ತರ ಮೈಂಡ್ ಸೆಟ್ ನ ಡೆವಲಪ್ ಮಾಡ್ಕೊಂಡು ಓನ್ಲಿ UPSC ಮಾತ್ರ ಪ್ರಿಪೇರ್ ಹಾಕೊಂತ ಬರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಮಾತಿದೆ, ಏನಂತ ಹೇಳಿದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಸೊ ಯಾರೇ ಡಿಗ್ರಿನಲ್ಲಿ ಇದ್ರು ಕೂಡ ಅಥವಾ PU ನಲ್ಲಿ ಇದ್ರು ಕೂಡ ಓನ್ಲಿ ನಾನು ಪ್ರಿಪ್ರೇಷನ್ ಮಾಡ್ತೀನಿ UPSCಗೆ ಅಂತ ಹೇಳಿ ಬರೀ ಪುಸ್ತಕನ ಹಿಡ್ಕೊಂಡು ಓದಿದ್ರೆ ಅದು ಒಳ್ಳೇದಲ್ಲ. ಅದು ಅವರಿಗೆ ಅವ್ರ ಪರ್ಸನಾಲಿಟಿ ಅಭಿವೃದ್ಧಿಗೆ ಹೆಲ್ಪ್ ಮಾಡೋದಿಲ್ಲ. ಅಂಡ್ ಮೋರ್ ಓವರ್ UPSC ಇಸ್ ನಾಟ್ ಜಸ್ಟ್ ಲುಕಿಂಗ್ ಫಾರ್ ಅಕಾಡೆಮಿಕ್ ಪರ್ಸನ್. ಹೌದೌದು. ಸೊ ದೇ ಆರ್ ಲುಕಿಂಗ್ ಫಾರ್ ಪರ್ಸನಾಲಿಟಿ ದಟ್ ವಿಲ್ ಫಿಟ್ ಇನ್ ಟು ಸಿವಿಲ್ ಸರ್ವಿಸ್. ಸೊ ಓವರ್ ಆಲ್ ಒಂದು ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು ಅಂತ ಹೇಳಿದ್ರೆ ಕೇವಲ ಬುಕ್ಸ್ ಅಲ್ಲ, ದೇ ಶುಡ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ದ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಡಿಬೇಟ್ ಕಾಂಪಿಟೇಷನ್ ಆಗಿರ್ಲಿ, ಅಥವಾ ಕಲ್ಚರಲ್ ಆಕ್ಟಿವಿಟೀಸ್, NCC NSS ಆಗಿರ್ಬೋದು,
ಸೊ ಇವೆಲ್ಲದರಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅಂಡ್ ಮೋರ್ ದೆನ್ ದಟ್ ಅವರಿಗೆ ಜನರಲ್ ಅವೇರ್ನೆಸ್ ಇರಬೇಕು. ಅವ್ರು ಇರ್ತಕ್ಕಂಥ ಕಾಲೇಜು, ಆ ಜಿಲ್ಲೆ, ಅದ್ರ ಬಗ್ಗೆ ತಿಳ್ಕೊಬೇಕು, ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಏನಾದ್ರು ಪ್ರವಾಸಿ ಸ್ಥಾನಗಳಿದ್ರೆ ಅಥವಾ ಹಿಸ್ಟೋರಿಕಲ್ ಪ್ಲೇಸಸ್ ಇದ್ರೆ ಹೋಗಿ ವಿಸಿಟ್ ಮಾಡಬೇಕು. ಅಲ್ಲಿಂದನೂ ಕೂಡ ನಮಗೆ ಎಷ್ಟೊಂದು ತಿಳ್ಕೊಳ್ಳೋದು ಇರ್ತದೆ. ಹೌದು. ಸೊ ರಾದರ್ ದೆನ್ ಡಿಪೆಂಡಿಂಗ್ ಆನ್ ದ ಬುಕ್ಸ್, ದೇ ಶುಡ್ ಆಲ್ಸೋ ಫೋಕಸ್ ಆನ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅನೋಬದ್ಧ ಕೃತ ಎಂತು ವಿಶ್ವತಃ ಅಂತೇಳಿ. ಅಂದ್ರೆ ನಾಲೆಡ್ಜ್ ಯಾವ ಕಡೆಯಿಂದ ಬಂದ್ರು ಕೂಡ ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು ನಾವು ಅಂತ ಹೇಳಿ. ಸೊ ನಾಲೆಡ್ಜ್ ಅನ್ನೋದು ಕೇವಲ ಪುಸ್ತಕದಲ್ಲಿ ಮಾತ್ರ ಇಲ್ಲ. ಹೌದು. ಅದು ಬೇರೆ ಹೊರಗಿನ ಪ್ರಪಂಚದಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಇರ್ತದೆ, ನ್ಯೂಸ್ ಪೇಪರ್ ಓದೋದ್ರಲ್ಲಿ ಇರ್ತದೆ. ಸೊ ಈ ಎಲ್ಲದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅಕಾಡೆಮಿಕ್ ಮತ್ತೆ ಕಾಲೇಜ್ ಲೈಫು ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಂಡ್ ಮೋರ್ ಓವರ್ ಕಾಲೇಜಲ್ಲಿ ಇರೋರಿಗೆ ಅವರು ಫುಲ್ ಟೈಮ್ ಬರೀ ಓದ್ಬೇಕು ಅನ್ನೋದು ಏನಿರೋದಿಲ್ಲ. ಸೊ ಡೈಲಿ ಜಸ್ಟ್ 2 to 3 hours ಅಕಾಡೆಮಿಕ್ ಫೋಕಸ್, ದಟ್ ಈಸ್ UPSC ಪ್ರಿಪರೇಷನ್ ಫೋಕಸ್ ಮಾಡಿದ್ರೆ ಸಾಕು. ಇನ್ನು ಉಳಿದಿರೋ ಟೈಮ್ ಎಲ್ಲ ಅವರು ಕಾಲೇಜ್ ಲೈಫ್ ಏನಿದೆ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದಾಗಿರ್ಲಿ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗ್ಲಿ, ಅಥವಾ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಟ್ರಾವೆಲ್ ಮಾಡೋದಾಗಿರ್ಲಿ, ಎಕ್ಸ್ಪ್ಲೋರ್ ಮಾಡೋದಾಗಿರ್ಲಿ. ಸೊ ಎಲ್ಲದ್ರಿಂದ ತಿಳ್ಕೊಳ್ಳೋದಿರ್ತದೆ. ಸೊ 1 2 to 3 hours ಮಾತ್ರ ಅಕಾಡೆಮಿಕ್ಸ್ ಅಥವಾ UPSC ಪ್ರಿಪರೇಷನ್ಗೆ ಇಟ್ಟು, ಇನ್ನು ಉಳಿದಿರೋ ಟೈಮ್ ಏನಿದೆ ಅದನ್ನ ಎಂಟೈರ್ಲಿ ಅವರು ತಮ್ಮ ಕಾಲೇಜ್ ಲೈಫಲ್ಲಿ ಏನಿದೆ ಅದನ್ನೆಲ್ಲವನ್ನ ಅನುಭವಿಸೋದಕ್ಕೆ ಅವರು ಮೀಸಲಿಡ್ಬೋದು. ಸರ್, ಮತ್ತೆ ಈಗ ಯಾರ್ದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆಯೋ ಇಲ್ಲ ಗ್ರಾಜುಯೇಷನ್ ಇರುವಾಗ್ಲೋ ಈಗ UPSCಗೆ ಇಲ್ಲ KPSCಗೆ ಪ್ರಿಪೇರ್ ಆಗ್ಬೇಕು ಅಂದ್ರೆ ಈ ಕೋಚಿಂಗ್ ಅನ್ನೋದು ಕಂಪಲ್ಸರಿನಾ, ಇಲ್ಲ ಕೋಚಿಂಗ್ ಇಲ್ದಿರ ಸೆಲ್ಫ್ ಸ್ಟಡಿ ಮಾಡಿದ್ರು ನಡೆಯುತ್ತಾ? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಇದರಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಏನಂತ ಹೇಳಿದ್ರೆ, ಕೋಚಿಂಗ್ ತಗೊಂಡ್ರೆ ಮಾತ್ರ ಕ್ಲಿಯರ್ ಮಾಡ್ತಾರೆ ಅನ್ನೋದು ಸುಳ್ಳು. ಆದ್ರೆ ಕೋಚಿಂಗ್ ತಗೊಂಡ್ರೆ ಒಂದ್ ಕಡೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಯಾರೋ ಒಬ್ರು 4-5 ವರ್ಷ ಟೈಮ್ ತಗೊಂಡವ್ರಿದ್ರೆ ಅವ್ರು ಏನಾದ್ರು ಕ್ಲಾಸಸ್ ತಗೊಂಡ್ರೆ ಅಥವಾ ಮೆಂಟರ್ಶಿಪ್ ಗೈಡೆನ್ಸ್ ನ ತಗೊಂಡ್ರೆ ಅವರು ಸ್ವಲ್ಪ ಕಡಿಮೆ ಟೈಮ್ ತಗೊಳ್ತಾ ಇದ್ರು ಅನ್ನೋದು ನನ್ನ ಅಭಿಪ್ರಾಯ. ಸೊ ಕೋಚಿಂಗ್ ಎಲ್ಲಿ ನೆಸೆಸಿಟಿ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಸಬ್ಜೆಕ್ಟ್ ಕ್ಲಾರಿಟಿ ಬರಬೇಕು, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು UPSC ನಲ್ಲಿ ಎಸ್ಪೆಷಲಿ. ಸೊ ಇದೆಲ್ಲ ಬೇಕು ನಮಗೆ ಅಂತ ಹೇಳಿದ್ರೆ ಅಲ್ಲಿ ಕ್ಲಾಸಸ್ ತಗೊಳ್ಳೋದು ಬೆಟರ್. ಸೊ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ 8 to 10 years ಎಕ್ಸ್ಪೀರಿಯನ್ಸ್ ಇದ್ದವ್ರು, ಆಲ್ರೆಡಿ 3 ಸ್ಟೇಜ್ ಪ್ರಿಲಿಮ್ಸು ಮತ್ತೆ ಮೇನ್ಸ್ ಮತ್ತೆ ಇಂಟರ್ವ್ಯೂ ವರ್ಗೂ ಹೋಗಿ ಬಂದಿರತಕ್ಕಂಥ ಫ್ಯಾಕಲ್ಟೀಸ್ಗಳಿರ್ತಾರೆ. ಸೊ ಅವರಿಂದ ನಾವು ಕಲಿಬೇಕಾಗತ್ತೆ. ನಾನೇ ಮಿಸ್ಟೇಕ್ ಮಾಡಿ ಕಲ್ತು ನಾನು ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಟ್ರಯಲ್ ಅಂಡ್ ಎರರ್ ಮಾಡಿದ್ರೆ ಮಿಸ್ಟೇಕ್ಸ್ ಗಳನ್ನ ಮಾಡ್ತೀವಿ, ಟೈಮ್ ವೇಸ್ಟ್ ನ ಮಾಡ್ತೀವಿ. ಸೊ ಅದಕ್ಕಿಂತ ಬೆಟರ್ ವಿ ಶುಡ್ ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್. ಬೇರೆಯವರು ಕೂಡ ಮಿಸ್ಟೇಕ್ಸ್ ನ ಮಾಡಿ ಇಂಟರ್ವ್ಯೂ ಸ್ಟೇಜ್ ರೀಚ್ ಆಗಿರ್ತಾರೆ ಆಫ್ಟರ್ 3-4 attempts. ಸೊ ಅವರಿಂದ ಆ ಮಿಸ್ಟೇಕ್ ಗಳನ್ನ ಯಾವ್ದು ಮಾಡಬಾರ್ದು ಅನ್ನೋದನ್ನ ನಾವು ಕಲಿಬೇಕು, ಯಾವ್ದು ರೈಟ್ ವೇ ಅನ್ನೋದನ್ನ ನಾವು ಅವರಿಂದ ಕಲಿಬೇಕು. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಈ ದಾರಿ ಸುಲಭ ಆಗುತ್ತೆ. ಅಂಡ್ ಎಲ್ಲದ್ರ ಜೊತೆಗೆ ಒಬ್ಬ ಗೈಡು, ಮೆಂಟರು ಅನ್ನೋರು ಇರ್ಲೇಬೇಕು ಒಬ್ಬ ಸ್ಟೂಡೆಂಟ್ಗೆ. ಅವರಿಗೆ ಕೆಲವೊಂದ್ಸರಿ ಮೋಟಿವೇಶನ್ ಬರೋದಿಲ್ಲ ಓದೋದಕ್ಕೆ. ಸೊ ಡಿಮೋಟಿವೇಟ್ ಆಗ್ಬಿಡ್ತಾರೆ ಕೆಲವೊಂದು ಫೇಲ್ಯೂರ್ಸ್ ಆದಾಗ. ಸೊ ಆಮೇಲೆ ಒಳ್ಳೆ ರೈಟ್ ಪಾತ್ ಯಾವುದು, ಈ ಎಲ್ಲದು ಬೇಕು ಅಂತ ಹೇಳಿದ್ರೆ ಒಬ್ಬ ಮೆಂಟರು, ಗೈಡು ಅನ್ನೋದು ಇರ್ಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಮತ್ತೆ ನಿಮ್ ಇನಿಷಿಯಲ್ ಫೇಸಸ್ ಅಲ್ಲಿ, ಸೊ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಆಗ ನೀವು ಕೋಚಿಂಗ್ ತಗೊಂಡ್ರಾ ಇಲ್ಲ ಸೆಲ್ಫ್ ಸ್ಟಡಿ ಮಾಡಿದ್ರಾ? ಸೊ ನೀವೇನ್ ಮಾಡಿದ್ರಿ? ಸೊ ನಾನು ಕೋಚಿಂಗ್ ಎಲ್ಲೂ ತಗೊಳ್ಳಿಲ್ಲ. ಸೊ ಇವತ್ತು ನನಗೆ ರಿಗ್ರೆಟ್ ಇದೆ, ನಾನು ಕ್ಲಾಸಸ್ ಎಲ್ಲ ತಗೊಳ್ಳ ಅಥವಾ ಒಬ್ಬ ಮೆಂಟರ್ ಗೈಡ್ ಅನ್ನೋರು ಇರ್ಲಿಲ್ಲ ನನಗೆ. ಸೊ ಯಾವ್ದು ಸರಿಯಾದ ಮಾರ್ಗ ಅನ್ನೋದು ಹೇಳೋರು ಇರ್ಲಿಲ್ಲ. ಸೊ ಐ ಹ್ಯಾವ್ ವೇಸ್ಟೆಡ್ ಮೈ 2 to 3 years ಆಫ್ ವ್ಯಾಲ್ಯೂಯಬಲ್ ಟೈಮ್. 2-3 ವರ್ಷ ಟೈಮ್ ವೇಸ್ಟ್ ಆಯ್ತು. ಸೊ ಅದಕ್ಕೋಸ್ಕರ ಆ ತರ ಆಗ್ಬಾರ್ದು. ತುಂಬಾ ಟ್ರಯಲ್ ಎರರ್ ಮಾಡಿದ್ವಿ. ಸೊ ಪುಸ್ತಕ ಯಾವ್ದೋ ಸಿಕ್ಕ ಪುಸ್ತಕ ತಗೊಂಡು ಓದೋದು, ಸಿಕ್ಕ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ನ ತಗೊಂಡು ಓದೋದನ್ನೆಲ್ಲ ಮಾಡ್ತೀವಿ. ಸೊ ಅದ್ಯಾವುದು ವರ್ಕೌಟ್ ಆಗೋದಿಲ್ಲ. ಸೊ ಇಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರಬೇಕು. ಸೊ ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ ಏನು? ಸೊ ರಿಸೋರ್ಸ್ ನ ಕಡಿಮೆ ಇಟ್ಕೊಂಡು ರಿವಿಷನ್ಸ್ ನ ಮಾಡೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಅನಲೈಸ್ ಮಾಡೋದು. ಸೊ ಇದೆಲ್ಲದ್ರಿಂದನೂ ನಾವು ವಾಟ್ ಈಸ್ ದ ರೈಟ್ ಡಿಮ್ಯಾಂಡ್ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಸೊ ಒಬ್ಬ ಒಳ್ಳೆ ಗೈಡು, ಒಬ್ಬ ಮೆಂಟರು ಅನ್ನೋರು ಇದ್ರೆ ಸೊ ಇದೆಲ್ಲದಕ್ಕೂ ನಮಗೆ ಒಂದು ಸೊಲ್ಯೂಷನ್ ಸಿಕ್ಕಂಗೆ. ಸರ್, ಮತ್ತೆ ಇನ್ನೊಂದು ಕ್ವಶನ್ ಏನಂದ್ರೆ,
ಈಗ ನಮ್ಮ ಸುತ್ತಮುತ್ತಲ ನಾವು ನೋಡ್ತಿದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಇರ್ತಾರೆ. ಎಸ್. ಸೊ ಇದರಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಇರೋರು ಮಾತ್ರ ಇಲ್ಲ ಸೊಸೈಟಿಗೆ ಸರ್ವಿಸ್ ಮಾಡಬೇಕು, ಆ ನೇಷನ್ ಬಿಲ್ಡಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಈ ತರ ಇರೋರು ಕೆಲವ್ರು ಇರ್ತಾರೆ. ಸೊ ಆಕ್ಚುಲಿ ಯಾರು IAS IPS ಇಲ್ಲ KS ಆಫೀಸರ್ ಆಗೋದಕ್ಕೆ ಯಾರು ಆಕ್ಚುಲಿ ಅರ್ಹರು ಅಂತ ನೀವೇನ್ ಹೇಳ್ತೀವಿ? ಸೊ ಇಲ್ಲಿ ಅರ್ಹತೆಗಳು ಅಂತ ಬಂದಾಗ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ ಅರ್ಹತೆ. ಸೊ ಅರ್ಹತೆ ಅಂತ ಹೇಳಿ ಬಂದಾಗ ಸೊ ಇಲ್ಲಿ ಮೇನ್ ಆಗಿ ಪರ್ಸನಾಲಿಟಿ ಮ್ಯಾಟರ್ ಆಗುತ್ತೆ. ಸೊ ಒಂದು ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವದ ಗುಣ, ಸೊ ಎಲ್ಲರ ಜೊತೆಗೆ ಸೇರಿಸ್ಕೊಂಡು ಮುನ್ನಡಿಬೇಕು ಅಂತಹ ಗುಣ ಇರ್ಬೋದು. ಆಮೇಲೆ ಸಮಾಜದ ಮೇಲೆ ಕಳಕಳಿ ಇರಬೇಕು. ಸಮಾಜದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಗುಣ ಇರಬೇಕು. ಅಂಡ್ ಇದೆಲ್ಲಕ್ಕಿಂತ ಮೇಲಾಗಿ ಇಂಟೆಗ್ರಿಟಿ ಅನ್ನೋದಿರ್ಬೇಕು. ಸೊ ವಾಟ್ ಎವರ್ ದ ವ್ಯಾಲ್ಯೂಸ್ ದಟ್ ವಿ ಹ್ಯಾವ್, ಸೊ ಇದನ್ನ ಕಾಪಾಡ್ಕೊಳ್ಬೇಕು. ಪ್ರೊಫೆಷನಲ್ ಇಂಟೆಗ್ರಿಟಿ ಅನ್ನೋದು ನಮ್ಮಲ್ಲಿ ಇರಲೇಬೇಕು. ಅಂಡ್ ಅಡಾಪ್ಟಬಿಲಿಟಿ ಅನ್ನೋದು ಇರಲೇಬೇಕು. ಸೊ IAS IPS ಅಥವಾ KS ಅಂತ ಹೇಳಿದ್ರೆ ಅವರು ಎಲ್ಲಾದ್ರೂ ಸರ್ವಿಸ್ಗೆ ಹಾಕ್ಬೋದು. ಸೊ ಎಲ್ಲ ಹಾಕಿದ್ರು ಕೂಡ ನಾನು ಅಲ್ಲಿಗೆ ಅಡಾಪ್ಟ್ ಆಗಿ ಸರ್ವಿಸ್ ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಇರಬೇಕು. ಸೊ ಇದೆಷ್ಟು ಗುಣ ಯಾರಿಗೆ ಇದ್ರು ಕೂಡ ಅವರೆಲ್ಲರೂ ಕೂಡ ಅರ್ಹರೇ ಇಲ್ಲಿ. ಸೊ ಇದೆಲ್ಲ ಆಮೇಲೆ ಪೇಷನ್ಸ್, ಹಾರ್ಡ್ ವರ್ಕ್ ಅನ್ನೋ ಒಂದು ಗುಣ ಇರಬೇಕು. ಯಾಕಂದ್ರೆ ಇದು ಜರ್ನಿ ತುಂಬಾ ಲಾಂಗ್. ಹೌದು, ಈ ಜರ್ನಿ ಕೇವಲ 6 ತಿಂಗಳು 1 ವರ್ಷದ್ದಲ್ಲ. ಇದು 2 ವರ್ಷ 3 ವರ್ಷ, ಕೆಲವರಿಗೆ 6-7 ವರ್ಷ ಕೂಡ ಟೈಮ್ ತಗೊಂಡಿದ್ದಿದೆ. ಸೊ ಅದಕ್ಕೆ ಪೇಷನ್ಸು ಮತ್ತೆ ಹಾರ್ಡ್ ವರ್ಕು ಅಂಡ್ ಸೆಲ್ಫ್ ಬಿಲೀಫ್, ಸೊ ನಮ್ಮ ಮೇಲೆ ನಮ್ಗೆ ವಿಶ್ವಾಸ, ನಂಬಿಕೆ ಅನ್ನೋದಿರಬೇಕು. ಸೊ ಈ ಎಲ್ಲಾ ಗುಣಗಳು ಯಾರಿಗೆ ಇದ್ರು ಕೂಡ ಎಲ್ಲರೂ ಕೂಡ ಅರ್ಹರೇ ಆಗಿರ್ತಾರೆ. ಸೊ ನಾಟ್ ಓನ್ಲಿ ಇಂಟೆಲಿಜೆನ್ಸ್, ನಾಲೆಡ್ಜ್, ಇಂಟೆಲಿಜೆನ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಈ ಎಲ್ಲಾ ಮೌಲ್ಯಗಳು ಇರಬೇಕು. ಸೊ ಅವಾಗ ಅವರೆಲ್ಲರೂ ಕೂಡ ಅರ್ಹರಾಗ್ತಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಎಷ್ಟು ಪೇಷನ್ಸ್ ಇರಬೇಕು ಅಂದ್ರೆ, ಲಾಸ್ಟ್ ಇಯರ್ ಅಲ್ಲ ಅನ್ಕೋತೀನಿ, ಅದಕ್ಕೆ ಮುಂಚೆ ಇಯರ್ ಒಬ್ರು 11th ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರು. ಹೌದು. ಸೊ ಅಲ್ಲಿ ಅವರ ಒಂದು ಪರ್ಸನಾಲಿಟಿಯಲ್ಲಿ ಗೊತ್ತಾಗುತ್ತೆ. ಸೊ ಸೆಲ್ಫ್ ಬಿಲೀಫ್ ಅನ್ನೋದು ಮತ್ತೆ ಆಪ್ಟಿಮಿಸಮ್ ಅನ್ನೋದು, ಸಕಾರಾತ್ಮಕ ಯೋಚನೆ. ಎಷ್ಟೇ ಫೇಲ್ ಆದ್ರೂ ಕೂಡ ನಾನು ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಆಪ್ಟಿಮಿಸಮ್ ಇದೆಯಲ್ಲ, ಅದು ಅವ್ರಿಗೆ ಹೆಲ್ಪ್ ಮಾಡಿರೋದು. ಸೊ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸು ಮತ್ತೆ ಆಪ್ಟಿಮಿಸ್ಟ್ ಆಗಿ ಯೋಚನೆ ಮಾಡೋದು ಅಂಡ್ ಬಿಡದೇನೆ ಪ್ರಯತ್ನ ಮಾಡೋದು. ಸೊ 2-3 ಟೈಮ್ಸ್ ಫೇಲ್ ಆದೆ ಅಂದ ತಕ್ಷಣ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ IAS ಎಕ್ಸಾಮ್ ಅನ್ನೋದು ನನಗಲ್ಲ ಅಂತ ಹೇಳಿ ನಾವು ಶಿಫ್ಟ್ ಆಗ್ಬಿಡ್ತೀವಿ. ಸೊ ಅದೆಲ್ಲವನ್ನ ಈಗ ಏನೇ ಒಂದು ಫೇಲ್ಯೂರ್ ಆದ್ರೂ ಕೂಡ, ಸಮಸ್ಯೆ ಬಂದ್ರು ಕೂಡ ಐ ಕ್ಯಾನ್ ವಿನ್ ಅನ್ನೋ ಒಂದು ಮೆಂಟಾಲಿಟಿ ಇರಬೇಕು ಯಾವಾಗ್ಲೂ. ಸೊ ಆ ಮೆಂಟಾಲಿಟಿ ಇದ್ದವರು ಯಾರೇ ಆದ್ರೂ ಕೂಡ ದೇ ಕ್ಯಾನ್ ಬಿಕಮ್ IAS ಅಥವಾ KS. ಸೊ ಮತ್ತೆ ಈಗ ಇಫ್ ಸಮ್ವನ್ ಇನ್ PUC, ಇಫ್ ಸಮ್ವನ್ ಇನ್ ಡಿಗ್ರಿ, ಇವ್ರೇನಾದ್ರು UPSC ಗೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ. ಸೊ ಅವರು ನಾನೀಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಸೊ ಇವ್ರು ಯಾವ ತರ ಸ್ಟಾರ್ಟ್ ಮಾಡಬೇಕು, ಮತ್ತೆ ಇನಿಷಿಯಲಿ ಯಾವ ಬುಕ್ಸ್ ನ ಓದ್ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಬೇಕಾ, ಇಲ್ಲ NCERT ಬುಕ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕಾ, ನ್ಯೂಸ್ ಪೇಪರ್ ಯಾವಾಗ ಓದ್ಬೇಕು, ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫುಲ್ ನಾನು UPSC ಓದ್ತಿದ್ದೀನಿ ಅಂತ ಕರೆಂಟ್ ಅಫೇರ್ಸ್ ಮೇಲೆ ಫುಲ್ ಫೋಕಸ್ ಮಾಡ್ತಾರೆ ಸ್ಟಾರ್ಟಿಂಗ್ ಇನಿಷಿಯಲ್ ಇಂದಾನೆ. ಬಟ್ ಬೇಸಿಕ್ಸ್ ನ ಓದ್ದಿರಾನೆ ಅವರು ಕರೆಂಟ್ ಅಫೇರ್ಸ್ ಮೇಲೆ ಫುಲ್ ಫೋಕಸ್ ಮಾಡಕ್ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್, ಯಾವ ತರ ಸ್ಟಾರ್ಟ್ ಮಾಡಬೇಕು, ದ ರೈಟ್ ಪಾತ್ ಯಾವುದು ಅಂತ? ಓಕೆ, ಸೊ ಯಾರೇ ಆಗ್ಲಿ, PU ಡಿಗ್ರಿ ಆಗಿರ್ಲಿ ಅಥವಾ ಡಿಗ್ರಿ ಕಂಪ್ಲೀಟೆಡ್ ಆಗಿರ್ಲಿ, ಇವಾಗ ನಾನು ಶುರು ಮಾಡಬೇಕು IAS ಎಕ್ಸಾಮು, KS ಎಕ್ಸಾಮ್ಗೆ ಇದಕ್ಕೆ ಪ್ರಿಪರೇಷನ್ ಶುರು ಮಾಡಬೇಕು ಅನ್ನೋರು ಯಾರೇ ಇದ್ರು ಕೂಡ, ಸೊ ಮೊದಲು ಅವ್ರು ಮಾಡ್ಬೇಕಾಗಿರೋದು ಸಿಲೆಬಸ್ ಕಾಪಿನ ನೋಡ್ಬೇಕು. ಸೊ UPSC.gov.in ಅಂತ ವೆಬ್ಸೈಟ್ ಇದೆ, ಅಥವಾ KPSC ಇದು ಒಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಹೋಗಿ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಸಿಲೆಬಸ್ ನ ಓದ್ಬೇಕು. ಏನೇನಿದೆ ಸಿಲೆಬಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಏನೇನಿದೆ ಸಿಲೆಬಸ್, ಮೇನ್ಸ್ ಅಲ್ಲಿ ಏನೇನಿದೆ ಸಿಲೆಬಸ್, ಇದೆಲ್ಲ ಫಸ್ಟ್ ಸಿಲೆಬಸ್ ತಿಳ್ಕೊಬೇಕು ಏನಿದೆ ಅನ್ನೋದು. ಅದಾದ್ಮೇಲೆ ಅವರು ಬೇಸಿಕ್ಸ್ ಲೈಕ್ NCERT ಬುಕ್ಸ್ ಇಂದ ಶುರು ಮಾಡಬೇಕು. 6ರಿಂದ 12ನೇ ಕ್ಲಾಸ್ NCERT ಬುಕ್ಸ್ಗಳು ದೇ ಆರ್ ಫೌಂಡೇಶನ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಅಲ್ಲಿಂದ ಬೇಸಿಕ್ಸ್. ಲೈಕ್ ಈಗ ಸಿಲೆಬಸ್ ಕಾಪಿ ಸಿಲೆಬಸ್ ನ ಓದ್ಬೇಕು ಅಂದ್ರೆ ಕೆಲವೊಬ್ರು ಈಗ ಫಾರ್ ಎಕ್ಸಾಂಪಲ್ 1 ಅಟೆಂಪ್ಟ್ ಆಗಿರತ್ತೆ, 2 ಅಟೆಂಪ್ಟ್ ಆಗಿರತ್ತೆ, ಅವ್ರಿಗೆ ಕೂಡ ಸಿಲೆಬಸ್ ನ ಒಂದ್ಸರಿ ನೋಡ್ಕೊಂಡಿರ ಹೇಳಿ ಅಂದ್ರೆ, ಸೊ ಅವ್ರಿಗೆ ಸಿಲೆಬಸ್ಸೇ ಗೊತ್ತಿರಲ್ಲ ಆಕ್ಚುಲಿ. UPSC ಏನು ಸಿಲೆಬಸ್ ಬಿಟ್ಟಿರತ್ತೆ ನೋಟಿಫಿಕೇಶನ್ ಅಲ್ಲಿ, ಸೊ ಅದು ಕೂಡ ಗೊತ್ತಿರಲ್ಲ. ಹೌದು. ಸೊ ಸಿಲೆಬಸ್ ಓದೋದು ಎಷ್ಟು ಇಂಪಾರ್ಟೆಂಟ್? ಇಟ್ ಇಸ್ ಪ್ರೀ ರಿಕ್ವೈಸಿಟ್. ಸೊ ಈ ಸಿಲೆಬಸ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಟ್ರೈನ್ ಹತ್ತಿ ಟಿಕೆಟ್ ತಗೊಂಡಂಗೆ.
ಟ್ರೈನ್ ಹತ್ತಿ ನಾವು ಟಿಕೆಟ್ ತಗೊಂಡಾಗ ನಮಗೆ ಗೊತ್ತಿರುತ್ತೆ ನಾನು ಎಲ್ಲೋಗಿ ಇಳಿಬೇಕು ಅನ್ನೋದು ಒಂದು ಡೆಸ್ಟಿನಿ ನಮ್ಮ ಕೈಯಲ್ಲಿ ಇರ್ತದೆ. ಸೊ ನಾನು ಟ್ರೈನ್ ಹತ್ಬಿಟ್ಟು ಟಿಕೆಟೇ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಎಲ್ಲೋಗಿ ಇಳಿತೀನಿ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ವಾಟ್ ಈಸ್ ಮೈ ಡೆಸ್ಟಿನಿ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಸೊ ಸಿಲೆಬಸ್ ಓದೋದು ಅಷ್ಟೇ ಇಂಪಾರ್ಟೆಂಟ್. ಇಟ್ ಈಸ್ ಲೈಕ್ ಟಿಕೆಟ್ ಇನ್ ಅವರ್ ಹ್ಯಾಂಡ್. ಸೊ ಆ ಟಿಕೆಟ್ ಇದ್ರೇನೆ ನಾನು ಯಾವ್ದನ್ನ ಓದ್ಬೇಕು ಯಾವ್ದನ್ನ ಓದ್ಬಾರ್ದು ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಅದನ್ನ ಹಿಡ್ಕೊಂಡು ಫಸ್ಟ್ ಅದನ್ನ ಓದ್ಬೇಕು. ಯು ಶುಡ್ ರಿವೈಸ್ 10 times. ಸೊ ಸಿಲೆಬಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬೇಕು ಏನೇನಿದೆ ಇದರಲ್ಲಿ. ನ್ಯೂಸ್ ಪೇಪರ್ ಅಲ್ಲಿ ಒಂದು ಕಂಟೆಂಟ್ ನೋಡಿದ ತಕ್ಷಣ ಅದು ನಮ್ಮ ಸಿಲೆಬಸ್ಗೆ ನಾವು ನಮ್ಮ ಮೈಂಡ್ ಅಲ್ಲಿ ಲಿಂಕ್ ಆಗಬೇಕು. ಓಕೆ, ಇವತ್ತು ಜುಡಿಷಿಯರಿ ಬಗ್ಗೆ ಒಂದು ನ್ಯೂಸ್ ಇದೆ. ಸೊ ಜುಡಿಷಿಯರಿ GS2 ಇಂಡಿಯನ್ ಪಾಲಿಟಿನಲ್ಲಿ ಜುಡಿಷಿಯರಿ ಅನ್ನೋದು ಒಂದು ಸಿಲೆಬಸ್ ಇದೆ. ಸೊ ಇದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಸೊ ಈ ತರ ಮೈಂಡ್ ಅಲ್ಲಿ ಆ ಒಂದು ಎಂಟೈರ್ ಸಿಲೆಬಸ್ ಸ್ಟೋರ್ ಆಗಿರಬೇಕು. ಏನೇ ಓದಿದ್ರು ಕೂಡ ಸ್ಟ್ಯಾಟಿಕ್ ಬುಕ್ ಆಗಲಿ ಕರೆಂಟ್ ಅಫೇರ್ಸ್ ಅಲ್ಲಾಗಲಿ ಏನೇ ಓದಿದ್ರು ಕೂಡ ಇಮಿಡಿಯೇಟ್ಲಿ ನಮ್ಮ ಮೈಂಡ್ ಈ ಸಿಲೆಬಸ್ ಲಿಂಕ್ ಮಾಡ್ಕೋಬೇಕು. ಸೊ ಆ ತರ ಸಿಲೆಬಸ್ ನಾವು ಬೈಹಾರ್ಟ್ ಮಾಡ್ಕೋಬೇಕು. ಆವಾಗ ಮಾತ್ರ ನಮಗೆ ಯಾವ್ದನ್ನ ಓದ್ಬೇಕು ಯಾವ್ದನ್ನ ಓದ್ಬಾರ್ದು ಅನ್ನೋದು ಗೊತ್ತಾಗ್ತದೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಿಲೆಬಸ್ ಕಾಪಿ. ಅದೇ ಸರ್, ಈಗ ಅಲ್ಲಿಂದಾನೆ ಕಂಟಿನ್ಯೂ ಮಾಡೋಣ ಸರ್. ಈಗ ಸಿಲೆಬಸ್ ಆಯ್ತು, ಮತ್ತೆ ಯಾವ ಬುಕ್ಸ್ ಓದ್ಬೇಕು? ಅಂಡ್ ಬುಕ್ಸ್ಗೆ ಅಂತ ಬಂದಾಗ, ಸೊ ಲೈಕ್ ಐ ಟೋಲ್ಡ್ ಆಫ್ಟರ್ ಗೋಯಿಂಗ್ ಥ್ರೂ ದ ಸಿಲೆಬಸ್, ಟೇಕ್ ದ ಬೇಸಿಕ್ ಬುಕ್ಸ್ NCERT 6ರಿಂದ 12ನೇ ಕ್ಲಾಸ್. ಸೊ ನಮ್ಗೆಲ್ಲ 6ನೇ ಕ್ಲಾಸ್ ಅಂದ ತಕ್ಷಣ ಕೆಲವ್ರು ನಗ್ಬೋದು, ಕೆಲವರಿಗೆ ಈಗೋ ಹರ್ಟ್ ಆಗ್ಬೋದು. ನಾನು 6ನೇ ಕ್ಲಾಸ್ ಪುಸ್ತಕ ಅವಾಗಲೇ ಓದಿದ್ದೀನಿ, ಐ ವಾಸ್ ಅ ಟಾಪರ್ ಇನ್ ಸ್ಕೂಲ್, ನಾನು ಫಸ್ಟ್ ರ್ಯಾಂಕರ್ ಅಪ್ಪ ನಮ್ಮ ಸ್ಕೂಲ್ಗೆ ಅಂತ ಹೇಳಿ ಹೇಳ್ಬೋದು ಯಾರಾದ್ರೂ. ಯು ಮೇ ಬಿ ಫಸ್ಟ್ ರ್ಯಾಂಕರ್ ಇನ್ 6th class, ಬಟ್ ಐ ಚಾಲೆಂಜ್ ಯು ಜಸ್ಟ್ ಗೋ ಅಂಡ್ ರೀಡ್ ದ ಸೇಮ್ ಬುಕ್, ಯು ಫೀಲ್ ಸಮಥಿಂಗ್ ನ್ಯೂ. ಹೌದು, ಓಕೆ, ಏನೋ ಒಂದು ಕಲಿತಿದ್ದೀನಿ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಇನ್ ಕೆಲವ್ರಿಗಾದ್ರೆ ಆಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ 6th standard ಅಲ್ಲಿ ಏನಿದೆ ಆ ಸಿಲೆಬಸ್ ಕೂಡ ಆ ಕಾನ್ಸೆಪ್ಟ್ಸ್ ಕೂಡ ಅವಾಗ ಓದಿದ್ರೆ ತುಂಬಾ ಹೊಸದಾಗಿ ಓದ್ತಿದೀನಿ ಅನ್ಸುತ್ತೆ. ಸೊ ಯಾಕಂದ್ರೆ ನಾವು ಮರ್ತೋಗಿರ್ತೀವಿ. ಅಂದ್ರೆ ಈಗ ಒನ್ಸ್ 10th ಕಂಪ್ಲೀಟ್ ಆದ್ಮೇಲೆ ನಮ್ದು ಕರ್ನಾಟಕ ಅಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಈಗ ಸೈನ್ಸ್ ಸ್ಟ್ರೀಮ್ ಬಂದ್ಬಿಟ್ರೆ ನಾವು ಹ್ಯುಮ್ಯಾನಿಟೀಸ್ ನ ಜಿಯೋಗ್ರಫಿನ ಇವನ್ ಓದೋದೇ ಬಿಟ್ಬಿಡ್ತೀವಿ. ಹೌದು. ಸೊ ಅವಾಗ PUC ಅಲ್ಲಿ 2 years ಮತ್ತೆ ಗ್ರಾಜುಯೇಷನ್ ಅಲ್ಲಿ 3 or 4 years ಇಷ್ಟು ಇಯರ್ಸ್ ಹೋದ್ರೆ ನಾವ್ ಆಕ್ಚುಲಿ ಸ್ಕೂಲ್ ಅಲ್ಲಿ ಏನ್ ಓದಿದೀವಿ ಅನ್ನೋದು ಏನು ನೆನಪಿರೋದಿಲ್ಲ. ಜಿಯೋಗ್ರಫಿ ಆಗ್ಲಿ, ಸೊಸೈಟಿ ಆಗ್ಲಿ, ಇಲ್ಲ ಹಿಸ್ಟ್ರಿ ಆಗ್ಲಿ, ಇವೆಲ್ಲ ಮರ್ತೋಗಿರ್ತೀವಿ ಅಂಡ್ ನಾವು ಆ ವಯಸ್ಸಲ್ಲಿ ಇದ್ದಾಗ ನಮಗೆ ಹೊರ ಜಗತ್ತಿನ ಜ್ಞಾನ ಇರೋದಿಲ್ಲ. ನಾವು ಬರೀ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ನಾವು ಓದಿರ್ತೀವಿ, ಏನೋ ಬೈಹಾರ್ಟ್ ಮಾಡಿರ್ತೀವಿ ಅಥವಾ ಎಕ್ಸಾಮ್ ಪರ್ಪಸ್ಗೋಸ್ಕರ ಓದಿರ್ತೀವಿ. ಅದನ್ನ ತಿಳ್ಕೊಂಡಿರಲ್ಲ ನಾವು, ಜಸ್ಟ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಬರ್ದಿರ್ತೀವಿ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಕ್ವಶನ್ಗೆ ಆನ್ಸರ್ ಹೇಗ್ ಬರಬೇಕು ಅಂತ ಬೈಹಾರ್ಟ್ ಮಾಡ್ಕೊಂಡು ಮುಂದಿನ ದಿನ ಹೋಗ್ಬಿಟ್ಟು ಎಕ್ಸಾಮ್ ಬರ್ತಿರ್ತೀವಿ. ಸೊ ಈಗ ಅಂದ್ರೆ UPSC ಯಾವಾಗ ಪ್ರಿಪೇರ್ ಆಗ್ತಿದೀನಿ ಅಂತ ಅದನ್ನ ಓದಕ್ ಸ್ಟಾರ್ಟ್ ಮಾಡ್ತೀವೋ ಆತರ ಓದ್ರೆ ಆಗಲ್ಲ. ಯಾಕಂದ್ರೆ ನಾವು ಒಂದ್ MCQ ಸಾಲ್ವ್ ಮಾಡೋಕ್ಕೂ ಆಗಲ್ಲ. ಆತರ ಓದ್ಕೊಂಡು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಮಾತ್ರನೇ ನಾವು ಯಾವುದೇ ಒಂದು MCQ ನ ಸಾಲ್ವ್ ಮಾಡ್ತೀವಿ. ಹೌದು. ಸೊ ದಟ್ ಈಸ್ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದ UPSC IAS KS ಎಕ್ಸಾಮ್ ಅಂಡ್ ಅದರ್ ಎಕ್ಸಾಮ್ಸ್. ಸೊ ಬೇರೆ ನಮ್ಮ ಎಕ್ಸಾಮ್ಸ್, ಸ್ಕೂಲ್ ಕಾಲೇಜ್ ಎಕ್ಸಾಮ್, ಡಿಗ್ರಿ ಎಕ್ಸಾಮ್ಸ್ ಅಲ್ಲಿ ಅವರು ಕೇವಲ ನಮ್ಮ ನಾಲೆಜ್ ಟೆಸ್ಟ್ ಮಾಡ್ತಾರೆ, ಯಾವ್ದೋ ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಕ್ ಕೇಳ್ತಾರೆ. ಬಟ್ UPSC ಹಂಗಲ್ಲ, ದೇ ವಿಲ್ ಆಸ್ಕ್ ಯು ಟು ಅನಲೈಸ್, ಕ್ರಿಟಿಕಲಿ ಅನಲೈಸ್, ಎಕ್ಸಾಮೈನ್ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಅನಾಲಿಟಿಕಲ್ ಎಬಿಲಿಟಿ ಇಂಪಾರ್ಟೆಂಟ್, ನಾಟ್ ಜಸ್ಟ್ ದ ನಾಲೆಜ್. ಸೊ ಅದಕ್ಕೆ ನಾವು ಸ್ಕೂಲಲ್ಲಿ ಇದ್ದಾಗ ಆ ಟೈಮಲ್ಲಿ ನಮಗೆ ಅಷ್ಟೊಂದು ಮೆಚ್ಯೂರಿಟಿ ಇರೋದಿಲ್ಲ, ಹೊರ ಜಗತ್ತಿನ ಜ್ಞಾನ ಇರೋದಿಲ್ಲ. ಸೊ ಅದಕ್ಕೆ ಇವತ್ತು ಯಾರಾದ್ರೂ ಡಿಗ್ರಿನಲ್ಲಿ ಇರಲಿ ಅಥವಾ ಡಿಗ್ರಿ ಕಂಪ್ಲೀಟೆಡ್ ಆಗಿದ್ರು ಕೂಡ ನಾನು ಶುರು ಮಾಡ್ಬೇಕು ಅಂತ ಹೇಳಿದ್ರೆ NCERT ಬುಕ್ಸ್ ಆರ್ ದ ಬೇಸಿಕ್ಸ್, ದೇ ಆರ್ ದ ಫೌಂಡೇಶನ್. ಸೊ ಅದನ್ನ ಅವರು ಸ್ಟಾರ್ಟಿಂಗ್ ಅಲ್ಲಿ ಈಗ ಶುರು ಮಾಡ್ಬೇಕು, NCERT ಬುಕ್ಸ್. ಅದ್ರ ಜೊತೆಗೇನೆ ಪ್ಯಾರಲಲಿ ನ್ಯೂಸ್ ಪೇಪರ್ನ ಓದೋದು. ಓಕೆ, ಪ್ರತಿದಿನ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್, ಒಂದು ಕನ್ನಡ ನ್ಯೂಸ್ ಪೇಪರ್ ಓದೋದು. ಸೊ ಕನ್ನಡದಿಂದ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದನ್ನ ತಿಳ್ಕೊಂತೀವಿ. ಇಂಗ್ಲಿಷ್ ನ್ಯೂಸ್ ಪೇಪರ್ ಇಂದ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಸೊ ಡೈಲಿ 2 ನ್ಯೂಸ್ ಪೇಪರ್ ಓದ್ಬೇಕು ಜಗತ್ತನ್ನ ತಿಳ್ಕೊಳ್ಳೋದಕ್ಕೆ. ಅದ್ರ ಜೊತೆಗೆ ಬೇಸಿಕ್ ಫೌಂಡೇಶನ್ ಆದಂತ NCERT ಪುಸ್ತಕಗಳನ್ನ ಓದ್ಬೇಕು. ಸೊ ಇದೆಲ್ಲ ಮುಗಿದ್ಮೇಲೆ, NCERT ಪುಸ್ತಕ ಮುಗಿದ್ಮೇಲೆ ದೆನ್ ದೇ ಕ್ಯಾನ್ ಗೋ ಟು ದ ಸ್ಟ್ಯಾಂಡರ್ಡ್ ಬುಕ್ಸ್. ಸರ್, ಸ್ಟ್ಯಾಂಡರ್ಡ್ ಬುಕ್ಸ್ ಹೋಗೋಕ್ಕೂ ಮುಂಚೆ ಈಗ NCERT ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇದು ಬೇಸಿಕ್ಸ್. ಸೊ ಬೇಸಿಕ್ ಸ್ಟಾರ್ಟ್ ಮಾಡಿದಾಗ ಕೆಲವರು, ಈಗ ನೀವು ಹೇಳಿದ್ರಿ ನ್ಯೂಸ್ ಪೇಪರ್ ಓದ್ಬೇಕು ಅಂತ, ನ್ಯೂಸ್ ಪೇಪರ್ ಓದೋದು ಓಕೆ. ಬಟ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಬೇಸಿಕ್ಸ್ ಓದುವಾಗ್ಲೇ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಓದ್ಕೊಂಡು ಮತ್ತೆ ಮ್ಯಾಗಝಿನ್ಸ್ ಓದ್ಕೊಂಡು, ಸೊ ಅದರಲ್ಲಿ ನ್ಯೂಸ್ ಪೇಪರ್ ಇಂದ ಬುಕ್ಸ್ ನೋಟ್ಸೇ ಮಾಡ್ಕೋತಾರೆ ಸರ್. ತುಂಬಾ ಪೇಜಸ್ ನೋಟ್ಸೇ ಮಾಡ್ಕೋತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಈ ತರ ಮಾಡ್ಬೋದಾ ಮಾಡಬಾರ್ದಾ? ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಬಂದ ತಕ್ಷಣ ಅಗೇನ್ ವಿ ಶುಡ್
ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್. ಸೊ ಅಂದ್ರೆ ನಾವು UPSC ಮತ್ತೆ KS ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಾರೆ, 4 to 5 hours ಎವ್ರಿ ಡೇ ನ್ಯೂಸ್ ಪೇಪರ್ ರೀಡಿಂಗ್ ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ನಾಟ್ ಅ ವೈಸ್ ಐಡಿಯಾ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಡಿಮ್ಯಾಂಡ್, ಕರೆಂಟ್ ಅಫೇರ್ಸ್ ಗೆ ಒಂದು ವೇಟೇಜ್ ಇದೆ, ಬಟ್ ದಟ್ ಈಸ್ ಆಲ್ಸೋ ಲಿಮಿಟೆಡ್. ಸೊ 15-20% ವೇಟೇಜ್ ಕರೆಂಟ್ ಅಫೇರ್ಸ್ ಇದೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ದೇನೆ ನಾವು 70-80% ಕರೆಂಟ್ ಅಫೇರ್ಸ್ ಓದ್ಬಿಟ್ಟು ಇನ್ನ 20% ಮಾತ್ರ ನಾವು ಸ್ಟ್ಯಾಟಿಕ್ ಪೋರ್ಷನ್ ನ ಓದ್ತೀವಿ. ಅದು ಒಳ್ಳೇದಲ್ಲ. 70-80% ಸ್ಟ್ಯಾಟಿಕ್ ಬುಕ್ಸ್ ಓದ್ಬೇಕು. ಸ್ಟ್ಯಾಟಿಕ್ ಏನಿದೆ ಪೋರ್ಷನ್ ಅದೇ ಬರೋದು, ಅದೇ ಇಂಪಾರ್ಟೆಂಟ್. ಇನ್ನ 15-20% ಮಾತ್ರ ಕರೆಂಟ್ ಅಫೇರ್ಸ್ ವೇಟೇಜ್ ಇರುತ್ತೆ. ಸೊ ಜಾಸ್ತಿ ಟೈಮ್ ನ ಕರೆಂಟ್ ಅಫೇರ್ಸ್ ಅಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಡೈಲಿ 1.5 hour ಅಥವಾ 2 hours ಮಾತ್ರ ನ್ಯೂಸ್ ಪೇಪರ್ಗೆ ಇಟ್ಟು, ಕರೆಂಟ್ ಅಫೇರ್ಸ್ ಗೆ ಇಟ್ಟು, ಇನ್ನು ಉಳಿದಿರೋ ಎಲ್ಲಾ ಟೈಮ್ ಅನ್ನು ಕೂಡ ಅವರು ಸ್ಟಾರ್ಟಿಂಗ್ ಪೋರ್ಷನ್ ನ ಕಂಪ್ಲೀಟ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೋಬೇಕು. ಸರ್, ಈಗ ನಾವು ಅಂದ್ರೆ ಯಾವ ತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಏನು ಎಲ್ಲಿಂದ ಸ್ಟಾರ್ಟ್? NCERT ಬುಕ್ಸ್ ಹೇಳಿದ್ರಿ, ಫಸ್ಟ್ ಸಿಲೆಬಸ್ ಕಾಪಿ ಹೇಳಿದ್ರಿ, ಮತ್ತೆ NCERT ಬುಕ್ಸ್ ಓದ್ಬೇಕು ಅಂದ್ರೆ, ಮತ್ತೆ ನ್ಯೂಸ್ ಪೇಪರ್ ಬಗ್ಗೆ ಹೇಳಿದ್ರಿ. ಈಗ ನೆಕ್ಸ್ಟ್ ಇದು ಬೇಸಿಕ್ಸ್ ಕಂಪ್ಲೀಟ್ ಆಯ್ತು ಸರ್. ಈಗ ಬೇಸಿಕ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಸೊ ಇದಿಷ್ಟೆಲ್ಲ ಓದಿದ್ಮೇಲೆ ದೆನ್ ದೇ ವಿಲ್ ಹ್ಯಾವ್ ಟು ಗೋ ಫಾರ್ ದ ಟೆಸ್ಟ್ ಸೀರೀಸ್. ಟೆಸ್ಟ್ ಗಳನ್ನ ತಗೊಳ್ಳೋದು, ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡೋದು, ರಿವಿಷನ್ ಮತ್ತೆ ಪ್ಯಾರಲಲಿ ಟೆಸ್ಟ್ ಸೀರೀಸ್ ಇದು ಹೋಗ್ತಾ ಇರಬೇಕು. ಸೊ ಸಪೋಸ್ ಪೊಲಿಟಿ ಓದಿದೆ ಅಂದ ತಕ್ಷಣ ಸರ್ ಈಗ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಬಿಟ್ಟು ಮತ್ತೆ ಟೆಸ್ಟ್ ಸೀರೀಸ್ ತಗೊಳ್ಳೋದಾ, ಇಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್ ಗಿಂತ ಮುಂಚೆನೆ ಟೆಸ್ಟ್ ಸೀರೀಸ್? ನೋ, ಈಗ NCERT ಓದ್ತೀವಲ್ಲ, ಅಲ್ಲೂ ಕೂಡ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಅನಲೈಸ್ ಮಾಡಬೇಕು, ಸಾಲ್ವ್ ಮಾಡ್ತಾ ಇರಬೇಕು. ಇನ್ ಕೇಸ್ NCERT ಮೇಲೆ ಎಲ್ಲಾದ್ರೂ ಟೆಸ್ಟ್ ಸೀರೀಸ್ ಗಳು ಸಿಕ್ಕರೆ, ಇವನ್ ನಮ್ಮ ಲಾ ಎಕ್ಸಲೆನ್ಸ್ ಅಲ್ಲಿ ಕೂಡ ಇದಾವೆ. ಸೊ NCERT ಫೋಕಸ್ಡ್ ಟೆಸ್ಟ್ ಸೀರೀಸ್ ಗಳಿದ್ರು ಕೂಡ ಅದನ್ನು ಕೂಡ ತಗೊಂಡು ಸಾಲ್ವ್ ಮಾಡಬೇಕು. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಬೇಕು. ಹೌದು, ಯಾಕಂದ್ರೆ NCERT ಇಂದ ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ ನ UPSC ಕ್ವಶನ್ ಮಾಡಿರುತ್ತಲ್ಲ. ಸೊ NCERT ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ಟೆಸ್ಟ್ ಸೀರೀಸ್ ನ ಕೂಡ ತಗೋಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವಾಗ ಹೋಗ್ತೀವಿ ಅಲ್ಲೂ ಕೂಡ ಒಂದು ಸಬ್ಜೆಕ್ಟ್ ಓದಿದ್ಮೇಲೆ ಇಮಿಡಿಯೇಟ್ಲಿ ವಿ ಶುಡ್ ಟೇಕ್ ಅ ಟೆಸ್ಟ್. ಪೊಲಿಟಿ ಓದಿದ್ರೆ ಇಮಿಡಿಯೇಟ್ಲಿ ಒಂದು ಟೆಸ್ಟ್ ತಗೊಳ್ಳೋದು, ನೆಕ್ಸ್ಟ್ ಎಕನಾಮಿ ಓದಿದ್ರೆ ಅಗೇನ್ ಅ ಟೆಸ್ಟ್. ಸೊ ಈ ತರ ರೀಡಿಂಗು ಮತ್ತೆ ಪ್ರಾಕ್ಟೀಸ್ ಅಂಡ್ ರಿವಿಷನ್ ಇದೆಲ್ಲ ಜೊತೆಗೇನೆ ಹೋಗ್ಬೇಕು. ಸೊ ಈ ತರ ಮಾಡಿದಾಗ ಸೊ ರಿಟೈನಿಂಗ್ ಕೆಪಾಸಿಟಿ ಉಳಿತದೆ. ರಿವಿಷನ್ ಮಾಡಿದಾಗ ಥ್ರೂ ಟೆಸ್ಟ್ ಸೀರೀಸ್ ಅಗೇನ್ ಯು ವಿಲ್ ಪ್ರಾಕ್ಟೀಸ್ ಅಂಡ್ ಯು ವಿಲ್ ರಿವೈಸ್ ದ ಕಾನ್ಸೆಪ್ಟ್ಸ್. ಸೊ ಈ ತರ ಮಾಡಿದ್ರೆ ಅದು ತುಂಬಾ ರಿಟೈನಿಂಗ್ ಕೆಪಾಸಿಟಿ ಬೆಳೀತದೆ. ಸಬ್ಜೆಕ್ಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ತರ NCERT ಮುಗಿದ ತಕ್ಷಣ ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡಬೇಕು. ಅಲಾಂಗ್ ವಿತ್ ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಬುಕ್ಸ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು, ಅಡ್ವಾನ್ಸ್ ಲೆವೆಲ್ ಪ್ರಿಪರೇಷನ್. ಹೌದು. ಸೊ ಮತ್ತೆ ಈಗ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ನಮ್ ಸುತ್ತಮುತ್ತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಇರ್ತಾರೆ. ಸೊ ಪ್ರತಿಯೊಬ್ಬರ ಪರ್ಸನಾಲಿಟಿನೂ ಬೇರೆ ಬೇರೆ ತರ ಇರುತ್ತೆ. ಆರ್ ಅಟ್ಲೀಸ್ಟ್ ಕೆಲವೊಂದು ಗ್ರೂಪ್ ಆಫ್ ಪೀಪಲ್ ಇವ್ರ ಪರ್ಸನಾಲಿಟಿ ಒಂಥರ ಇರುತ್ತೆ, ಇನ್ ಕೆಲವ್ರು ಇರ್ತಾರೆ ಅವ್ರ ಪರ್ಸನಾಲಿಟಿ ಒಂಥರ ಇರುತ್ತೆ. ಈಗ ಸಿವಿಲ್ ಸರ್ವಿಸಸ್ಗೆ IAS ಇಲ್ಲ IPS ಇಲ್ಲ KS ಆಫೀಸರ್ ಆಗೋದಕ್ಕೆ ಯಾವ ತರ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೋಬೇಕು ಸರ್? ಸೊ ಇಲ್ಲಿ ಸಿವಿಲ್ ಸರ್ವೆಂಟ್ ಅಂತ ಹೇಳಿದ್ರೆ ಮೇನ್ ಆಗಿ ಪರ್ಸನಾಲಿಟಿ ಇರಬೇಕಾಗಿರೋದು. ಸೊ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಸೊ ಸ್ಕೂಲು ಕಾಲೇಜಲ್ಲಿ ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿರ್ತಾರೆ, ಕೆಲವರು ಸ್ಕೂಲ್ ಕ್ಯಾಪ್ಟನ್ ಆಗಿರ್ತಾರೆ, ಅಥವಾ ಯಾವುದೋ ಒಂದು ಈವೆಂಟ್ ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಈ ತರ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೋಬೇಕು. ಸೊ ಯಾರೇ ಸ್ಕೂಲು ಕಾಲೇಜಲ್ಲಿ ಇದ್ರು ಕೂಡ ಈ ತರ ಅಪರ್ಚುನಿಟಿ ಸಿಕ್ಕರೆ ಯಾವತ್ತೂ ಬಿಡಬಾರ್ದು. ಲೀಡರ್ಶಿಪ್ ನ ಕ್ವಾಲಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಅದರಿಂದ ಕಲಿಯೋದಕ್ಕೆ ಏನೇ ಅಪರ್ಚುನಿಟಿ ಸಿಕ್ಕರೂ ಕೂಡ ಅದನ್ನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಓಕೆ, ಅಂಡ್ ಅದಾದ್ಮೇಲೆ ಆಸ್ ಅ ಸಿವಿಲ್ ಸರ್ವೆಂಟು ಸೊ ಅವರಿಗೆ ಇರಬೇಕಾಗಿರ್ತಕ್ಕಂಥದ್ದು ಹಾನೆಸ್ಟಿ ಮತ್ತೆ ಇಂಟೆಗ್ರಿಟಿ. ಓಕೆ, ಸೊ ಹಾನೆಸ್ಟ್ ಆಗಿ ಇರೋದು ನಮ್ಮಷ್ಟಕ್ಕೆ ನಾವು ಹಾನೆಸ್ಟ್ ಆಗಿರ್ಬೇಕು. ಓಕೆ, ಅಂಡ್ ಪ್ರೊಫೆಷನ್ಗೆ ಹಾನೆಸ್ಟ್ ಆಗಿರ್ಬೇಕು, ಅಂಡ್ ಇಂಟೆಗ್ರಿಟಿ ನಾ ಮೇಂಟೈನ್ ಮಾಡೋದು. ಸೊ ಈ ತರದ ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಕೋಬೇಕು. ಸೊ ಇದನ್ನ ಯಾವ ತರ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರ ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ್ಲೇನೆ ಸ್ಟೂಡೆಂಟ್ಸ್ ಗಳ ಜೊತೆ ಮಿಂಗಲ್ ಆಗೋದು, ಬೇರೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು, ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಸ್ಪೋರ್ಟ್ಸ್ ಈ ತರ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ಗೊತ್ತಿಲ್ಲದೇನೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಇನ್ನೊಬ್ಬರ ಜೊತೆಗೆ ನಾವ್ ಹೆಂಗ್ ಬೆರಿಬೇಕು, ಯಾವ ತರ ಮಾತಾಡ್ಬೇಕು, ಎಲ್ಲರ ಜೊತೆಗೆ ಯಾವ ತರ ನಾವು ಸಮಾನತೆ ದೃಷ್ಟಿಯಿಂದ ನೋಡ್ಬೇಕು, ಇದನ್ನೆಲ್ಲ ನಾವು ಕಲಿತೀವಿ. ಲೀಡರ್ಶಿಪ್ ಕ್ವಾಲಿಟಿಯನ್ನ ಕಲಿತೀವಿ. ಕಾಂಪಿಟೇಷನ್ ಅಲ್ಲಿ ಸೋತ್ರೆ ಆ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಂತ ಗುಣ ನಮಗೆ ಬರ್ತದೆ. ಸೊ ಇದನ್ನೆಲ್ಲ ಒಂದು ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು ಅಂತ ಹೇಳಿದ್ರೆ ಓವರ್ ಆಲ್ ಅವರ
ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನೇನಿದೆ ಅದನ್ನೆಲ್ಲವನ್ನ ಅನುಭವಿಸ್ಬೇಕು. ಸ್ಪೋರ್ಟ್ಸ್ ಅನ್ನ ಅನುಭವಿಸ್ಬೇಕು, ಕಲ್ಚರಲ್ ಆಕ್ಟಿವಿಟಿಗಳನ್ನ ಅನುಭವಿಸ್ಬೇಕು, ಕಾಂಪಿಟೇಷನ್ಗಳನ್ನ ಅನುಭವಿಸ್ಬೇಕು. NCC NSS ಬೇರೆ ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಇರ್ತಕ್ಕಂಥ ಒಂದಿಷ್ಟು ಯೋಜನೆ ಇದಾವೆ, ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಈ ತರ ಮಾಡಿದಾಗ ಒಂದು ಓವರ್ ಆಲ್ ಪರ್ಸನಾಲಿಟಿ ಅನ್ನೋದು ಡೆವಲಪ್ ಆಗುತ್ತೆ ಅವ್ರಿಗೆ. ಸೊ ಈಗ NCC ಅಂತಿದ್ದಕ್ಕೆ ನನ್ಗೆ ಏನ್ ನೆನಪು ಬರ್ತಿದೆ ಅಂದ್ರೆ, ಈಗ ನಾನು NCC ಕ್ಯಾಡೆಟ್ ಕಾಲೇಜ್ ಇದ್ದಾಗ ಯೂಶುವಲಿ ಈಗ ಅಂದ್ರೆ ಎಲ್ಲಾ ಕಾಲೇಜಸ್ಸಲ್ಲೂ NCC ಇರಲ್ಲ, ಕೆಲವೊಂದು ಕಾಲೇಜಸ್ ಅಲ್ಲಿ ಮಾತ್ರ ಇರುತ್ತೆ. ಒಂದ್ ವೇಳೆ ಆ ಕಾಲೇಜಲ್ಲಿ ಸ್ಟೂಡೆಂಟ್ UPSC ಪ್ರಿಪೇರ್ ಆಗ್ತಿದ್ರೆ NCC ಹೋಗ್ಲಾ ಬೇಡವಾ? ನಾನು ಅಂದ್ರೆ NCC ಅಲ್ಲಿ ಪೆರೇಡ್ಸ್ ಇರತ್ತೆ ಪ್ರತಿ ವೀಕು, ಮತ್ತೆ ಈಗ ಏನಾದ್ರು ಕ್ಲೀನಿಂಗ್ ಆಗ್ಲಿ ಈ ತರ ಆಗ್ಲಿ, ಈ ತರ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಸೊ ಇವನ್ ರಿಸಾಲ್ವ್ ಮಾಡಕ್ ಆಗ್ಲಿ ಈ ತರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಮತ್ತೆ ಕ್ಯಾಂಪ್ಸ್ ಇರತ್ತೆ, ತುಂಬಾ ಕ್ಯಾಂಪ್ಸ್ ಇರತ್ತೆ, ಸ್ಪೋರ್ಟ್ಸ್ ಅದು ಇದು, ಮತ್ತೆ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪು, ಈ ತರ ತುಂಬಾ ಕ್ಯಾಂಪ್ಸ್ ಇರುತ್ತೆ ಸರ್. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಪ್ ಹೋಗಕ್ಕೆ ಸೆಲೆಕ್ಟ್ ಆಗ್ಬೇಕು ಅಂದ್ರೂ ತುಂಬಾ ಪೆರೇಡ್ಸ್ ಮಾಡ್ಬೇಕು, ತುಂಬಾ ಹೊತ್ತು ಫೀಲ್ಡ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ಬೇಕು. ಸೊ ಈ ತರ ತುಂಬಾ ಇರತ್ತೆ. ಸೊ ಇದಕ್ಕೆ ಹೋದ್ರೆ ನಂಗೆ ತುಂಬಾ ಟೈಮ್ ವೇಸ್ಟ್ ಆಗತ್ತೆ, ಅದ್ರ ಬದಲು UPSC ಪ್ರಿಪೇರ್ ಆಗೋಣ ಅನ್ಕೋತಾರೆ. ಬಟ್ ಆಕ್ಚುಲಿ ನೋಡಿದ್ರೆ UPSC ಅಲ್ಲಿ ಅಪ್ಲಿಕೇಶನ್ ಬಿಟ್ಟಾಗ ಒಂದು ಸೆಷನ್ ಇರುತ್ತೆ ಆಕ್ಚುಲಿ, ಸ್ಪೋರ್ಟ್ಸ್ ಆರ್ NCC ಈ ತರ ಯಾವ್ದಾದ್ರು ಇದೆಯಾ ಅಂತ. ಅದ್ರಲ್ಲಿ ಆಕ್ಚುಲಿ NCC ಇದೆಯಾ ಅಂತ ಮೆನ್ಷನ್ ಮಾಡಿರತ್ತೆ. ಸೊ ನಾವು ಅದರಲ್ಲಿ ಇದ್ರೆ ನಮ್ದು ಸರ್ಟಿಫಿಕೇಟ್ ಇರುತ್ತಲ್ಲ BRC, ಯೂಶಲಿ ಡಿಗ್ರಿಯಲ್ಲಿ ಏನಾದ್ರು ಫೈನಲ್ ಇಯರ್ ಅಲ್ಲಿ ಮಾಡಿದ್ರೆ ಸೊ C ಸರ್ಟಿಫಿಕೇಟ್ ಕೂಡ ಬರುತ್ತೆ. ಸೊ ಇದನ್ನ ಅಪ್ಲೋಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾವು ಇದನ್ನ ಅಪ್ಲೋಡ್ ಮಾಡಿದ್ರೆ ಅಂದ್ರೆ UPSC ಅಲ್ಲಿ ರಿಸರ್ವೇಶನ್ ಇರಲ್ಲ ಆಗ್ಲಿ, ಒಂದು ಅಲ್ಲಿ ಇಂಟರ್ವ್ಯೂಗೆ ಹೋದ್ರೆ ಸೊ ಆ ಪ್ಯಾನಲ್ ಅವರು ಇವರು NCC ಕ್ಯಾಡೆಟ್ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ನೇ ಚೇಂಜ್ ಆಗ್ಬೋದಲ್ಲ ಸರ್? ಅಂದ್ರೆ ನಾರ್ಮಲ್ ಈಗ NCC ಕ್ಯಾಡೆಟ್ ಅಲ್ಲ ಅನ್ನೋರ್ನು ಒಂದ್ ವೇಳೆ NCC ಕ್ಯಾಂಡಿಡೇಟ್ ಬಂದ್ರೆ ಸೊ ಇವ್ರಿಗೆ ಒಂದ್ ಸ್ವಲ್ಪ ಬೆನಿಫಿಟ್ ಸಿಕ್ಕಂಗಾಗತ್ತೆ, ಯಾಕಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ NCC ಕ್ಯಾಂಡಿಡೇಟ್ ಅಂದ್ರೆ. ಇದ್ರ ಬಗ್ಗೆ ಏನಂತೀರಿ? ಎಸ್, ಸೊ ನಾನು ಆಲ್ರೆಡಿ ಹೇಳ್ದಂಗೆ ಸಿವಿಲ್ ಸರ್ವಿಸ್ ಅನ್ನೋದು ಏನಿದೆಯಲ್ಲ, ಇದು ಕೇವಲ ಒಂದು ಪರೀಕ್ಷೆ ಅಲ್ಲ, ನಾಲೆಡ್ಜ್ ನ ಟೆಸ್ಟ್ ಮಾಡ್ತಕ್ಕಂತಹ ಪರೀಕ್ಷೆ ಅಲ್ಲ. ಇದು ಓವರ್ ಆಲ್ ಪರ್ಸನಾಲಿಟಿನ ಟೆಸ್ಟ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್. ಸೊ ಅದಕ್ಕೋಸ್ಕರ ಕೇವಲ ನಾನು ಓದ್ತೀನಿ ಪುಸ್ತಕ ಹಿಡ್ಕೊಂಡು ನಾನು UPSC ಪ್ರಿಪೇರ್ ಆಗ್ತೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, ಬರೀ ಪುಸ್ತಕದಲ್ಲಿ ಮಾತ್ರ ಕಲಿತೀನಿ ಅನ್ನೋದು ಸುಳ್ಳು. ಸೊ ನಾವು ಈಕ್ವಲ್ ಅಮೌಂಟ್ ಆಫ್ ಟೈಮ್ ನ ನಾವು NCC NSS ಬೇರೆ ಬೇರೆ ಆಕ್ಟಿವಿಟೀಸ್ ಏನೇ ಇದ್ರು ಕೂಡ ಅದರಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಒಂದು ಗಾದೆ ಮಾತಿದೆ. ಸೊ ಓದೋದು ಕಡಿಮೆ, ಅದನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ಕಲಿತಕ್ಕಂಥದ್ದು, ಬುದ್ಧಿನ ಬೆಳೆಸ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ಬೇಕು. ಸೊ UPSC ನಲ್ಲಿ ನಾವು ಇಂಟರ್ವ್ಯೂ ಹೋದಾಗ ಅಲ್ಲಿ ನಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಸೊ ಅದರಲ್ಲಿ ನಾವು ಬರ್ದಿರ್ತೀವಿ ನಮ್ಮ ಅಚೀವ್ಮೆಂಟ್ಸು, ಲೀಡರ್ಶಿಪ್ ಪೊಸಿಷನ್ಸ್ ಹೆಲ್ಡ್ ಇನ್ ಕಾಲೇಜ್ ಆರ್ ಸ್ಕೂಲ್, ಮತ್ತೆ ಅಚೀವ್ಮೆಂಟ್ಸ್, NCC NSS, ಹಾಬೀಸ್ ಅಂಡ್ ಇಂಟ್ರೆಸ್ಟ್, ಇದನ್ನೆಲ್ಲ ಮೆನ್ಷನ್ ಮಾಡಬೇಕು. ಸೊ ಇದನ್ನೆಲ್ಲ ಅಲ್ಲಿ ನಾವು ಸುಮ್ನೆ ಯಾವುದೋ ಒಂದು ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಕೂಲ್ ಕಾಲೇಜಲ್ಲಿ ನಮ್ಮ ಅಚೀವ್ಮೆಂಟ್ಸ್ಗಳನ್ನ ಮಾಡಿರ್ಬೇಕು, ಲೀಡರ್ಶಿಪ್ ಪೊಸಿಷನ್ಸ್ ಅಲ್ಲಿ ನಾವು ಇರಬೇಕು, ಅಂಡ್ ನಮಗೆ ಒಂದು ಹಾಬಿ ಅಥವಾ ಇಂಟ್ರೆಸ್ಟ್ ಅನ್ನೋದನ್ನ ನಾವು ಬೆಳೆಸ್ಕೊಂಡಿರ್ಬೇಕು. ಸೊ ಇದೆಲ್ಲನ ನೋಡಿದಾಗ ಅವ್ರದ್ದು ಒಂದು ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಇವ್ರು ಕೇವಲ ಪುಸ್ತಕ ಓದೋರಲ್ಲ, ಸೊ ಹಿ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಅದರ್ ಆಕ್ಟಿವಿಟೀಸ್. ಸೊ ಹಿ ಈಸ್ ಎ ಆಕ್ಟಿವ್ ಪರ್ಸನ್. ಓಕೆ, ಸೊ ಇವರಿಗೆ ಸರ್ವಿಸ್ ಓರಿಯೆಂಟೇಷನ್ ಇದೆ NCC NSS ನೋಡಿದಾಗ ಈ ತರ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೆ ಓನ್ಲಿ ಬುಕ್ಸ್ ಇಂದ ಮಾತ್ರ ಕಲಿತೀವಿ ಅನ್ನೋದನ್ನ ಬಿಟ್ಟು ಈ ಎಲ್ಲ ಆಕ್ಟಿವಿಟೀಸ್ ಇಂದನೂ ಕೂಡ ಕಲಿಬೇಕು. ಸೊ ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದ ಯಾರೇ ಇದ್ರು ಕೂಡ ಓನ್ಲಿ ಬುಕ್ಸ್ ಅನ್ನೋದನ್ನ ಬಿಟ್ಟು ಈ ಎಲ್ಲ ಆಕ್ಟಿವಿಟೀಸ್ ಇಂದಾನು ಕೂಡ ಕಲಿತು ಒಂದು ಒಳ್ಳೆ ಪರ್ಸನಾಲಿಟಿ ಡೆವಲಪ್ ಮಾಡ್ಕೋತೀನಿ, ಒಬ್ಬ ಒಳ್ಳೆ ಸಿಟಿಸನ್ ಆಗ್ತೀನಿ ಅನ್ನೋ ಒಂದು ಗುಣ ಇಟ್ಕೊಂಡು ಅವರು ಕಲಿಬೇಕಾಗುತ್ತೆ. ಸೊ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು UPSC ಆಸ್ಪಿರೆಂಟ್ ರೊಟೀನ್ ಹೇಗಿರ್ಬೇಕು? ಯಾಕಂದ್ರೆ ತುಂಬಾ ಜನ UPSCಗೆ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಅವಾಗ ಮಿಡ್ಲಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಟೈಮರ್ ಬೇರೆ ಇಟ್ಕೋತಾರೆ. ಈಗ ಟೈಮರ್ ಆನ್ ಮಾಡ್ತಾರೆ, ನಾನು ಓದ್ತಿದ್ದೀನಿ ಅನ್ಕೋತಾರೆ. ಬಟ್ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ರೀಲ್ ಸ್ಕ್ರೋಲ್ ಮಾಡಕ್ ನೋಡ್ತಾರೆ, ಇಲ್ಲ ಒಂದು ಟಾಪರ್ ಸ್ಟಾಕ್ ಒಂದು ರೀಲ್ ಸ್ಕ್ರೋಲ್ ಮಾಡ್ತಾರೆ. ಸೊ ಅದು ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಅದ್ರ ಫುಲ್ ವಿಡಿಯೋ ನೋಡಕ್ ಹೋಗ್ತಾರೆ. ಈ ತರ ಫಾರ್ ಎಕ್ಸಾಂಪಲ್ ನಾನು ಟಾಪರ್ ಸ್ಟಾಕ್ ನೋಡ್ತಿದ್ದೀನಿ, ಸೊ ಈಗ ನಾನು ಪ್ರೊಡಕ್ಟಿವ್ ಆಗಿ UPSCಗೆ ಪ್ರಿಪೇರ್ ಆಗ್ತಿದ್ದೀನಿ, ಟಾಪರ್ ಸ್ಟಾಕ್ ನೋಡೋದನ್ನು ಕೂಡ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿರತ್ತೆ ಯಾವ ತರ ಓದ್ಬೇಕು, ಯಾವ ತರ ಸೀರೀಸ್ ತಕೊಡ್ಬೇಕು, ಯಾವ ತರ ಕ್ವಶನ್ ಸಾಲ್ವ್ ಮಾಡ್ಬೇಕು, ಇಲ್ಲ ಡೇ ರೂಟೀನ್ ಹೇಗಿರ್ಬೇಕು, ಇದೆಲ್ಲ ಗೊತ್ತಿರತ್ತೆ. ಏನೇನ್ ಮಾಡ್ಬೇಕು, ಅವ್ರಿಗೊಂದು ರೈಟ್ ಪಾತ್ ಅನ್ನೋದು ಕೂಡ ಅವ್ರು ಚೂಸ್ ಮಾಡ್ಕೊಂಡಿರ್ತಾರೆ, ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಬಟ್ ಸ್ಟಿಲ್ ಟಾಪರ್ ಸ್ಟಾಕ್ಸ್ ನ ನೋಡ್ತಾರೆ,
ಬೇರೆ ಬೇರೆದೆಲ್ಲ ಮೋಟಿವೇಶನಲ್ ಟಾಕ್ಸ್ನ ನೋಡ್ತಾರೆ. ಸೊ ಇದೆಲ್ಲ ಮಾಡೋದನ್ನ ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ನಾನು ಆಕ್ಚುಲಿ UPSC ಪ್ರಿಪೇರ್ ಆಗ್ತಿದ್ದೀನಿ, ನಾನು ತುಂಬಾ ಪ್ರೊಡಕ್ಟಿವ್ ಆಗಿದ್ದೀನಿ ಅಂತ ಥಿಂಕ್ ಮಾಡ್ತಾರೆ. ಸೊ ಈ ತರ ಟೈಮ್ ವೇಸ್ಟ್ ಕೆಲವರು ಮಾಡ್ತಾರೆ, ಇನ್ ಕೆಲವರು ಪ್ರೊಡಕ್ಟಿವ್ ಆಗಿ ಓದ್ತಾನು ಇರ್ತಾರೆ. ಸೊ ಆಕ್ಚುಯಲ್ ಆಗಿ ಒಂದು UPSC ಆಸ್ಪಿರೆಂಟ್ ರೊಟೀನ್ ಹೇಗಿರ್ಬೇಕು, ಮಾರ್ನಿಂಗ್ ಎದ್ದಾಗಿಂದ ನೈಟ್ ವರ್ಗು ಯಾವ ತರ ಇರಬೇಕು, ಟೈಮ್ ವೇಸ್ಟ್ ಮಾಡಿದಿರಾ ಯಾವ ತರ ಪ್ರೊಡಕ್ಟಿವಿಟಿನ ಮೇಂಟೈನ್ ಮಾಡಬೇಕು? ಎಸ್, UPSC ಆಸ್ಪಿರೆಂಟ್ಗೆ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್, ಕಮಿಟ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಆಕ್ಟಿವಿಟೀಸ್, ಜಾಗಿಂಗ್ ಆಗಿರ್ಲಿ ಅಥವಾ ಮೆಡಿಟೇಷನ್, ಯೋಗ, ಈ ತರದ್ದು ಒಂದು ಆಕ್ಟಿವಿಟಿ ಇಟ್ಕೊಂಡ್ರೆ ಸೊ ಅವ್ರಿಗೆ ಫಿಸಿಕಲಿ ಮತ್ತೆ ಮೆಂಟಲಿ ಆಕ್ಟಿವೇಟ್ ಆಗ್ತಾರೆ. ಮಾಡೋ ವರ್ಕ್ ಅಲ್ಲಿ ಅವ್ರಿಗೆ ಎಫಿಷಿಯನ್ಸಿ ಇರುತ್ತೆ. ಸೊ ಇದಾದ್ಮೇಲೆ ದೇ ಶುಡ್ ಸ್ಟಾರ್ಟ್ ದೇರ್ ಡೇ ಬೈ ರೀಡಿಂಗ್ ನ್ಯೂಸ್ ಪೇಪರ್ ಆಗಲಿ ಅಥವಾ ಯಾವ್ದೋ ಒಂದು ಪುಸ್ತಕ ಓದೋದಾಗ್ಲಿ. ಸೊ ಈ ತರ ಶುರು ಮಾಡಬೇಕು. ಎಂಟರ್ಟೈನ್ಮೆಂಟ್, ಈ ರೀಲ್ಸ್ ನೋಡೋದು, ಯೂಟ್ಯೂಬ್ ಅಲ್ಲಿ ಹೋಗಿ ಟಾಪರ್ಸ್ ಟಾಕ್ ನ ನೋಡೋದಾಗ್ಲಿ ಅಥವಾ ಬೇರೆ ಯೂಸ್ಫುಲ್ ಕರೆಂಟ್ ಅಫೇರ್ಸ್ ವಿಡಿಯೋ ನೋಡೋದಾಗ್ಲಿ, ಇದು ಕೂಡ ತಪ್ಪಲ್ಲ. ಬಟ್ ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಟೈಮ್ ನ ಇಟ್ಕೋಬೇಕಾಗತ್ತೆ. ಹೌದು, ಆಕ್ಚುಲಿ ಟಾಪರ್ ಸ್ಟಾಕ್ ನ ಏನ್ ಮಾಡ್ಬೇಕು ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನೋಡ್ಬೇಕು. ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಒಂದು ಪ್ರಾಪರ್ ಗೈಡೆನ್ಸ್ಗೆ. ಬಟ್ ನಾನ್ ಹೇಳಿದ್ದೇನೆಂದ್ರೆ ಅವ್ರಿಗೆಲ್ಲ ಗೊತ್ತಿರತ್ತೆ ಆಲ್ರೆಡಿ, ಪ್ರಿಪರೇಷನ್ 1 ಅಟೆಂಪ್ಟ್ ಇಲ್ಲ 2 ಅಟೆಂಪ್ಟ್ಸ್ ಕೂಡ ಕೊಟ್ಟಿರ್ತಾರೆ. ಬಟ್ ಅವ್ರು ಸ್ಟಿಲ್ ಈಗ 2025 ಟಾಪರ್ಸ್ ಬಂದ್ರು ಅಂದ್ರೆ ಮತ್ತೆ ನೋಡ್ತಾರೆ, ಒಂದ್ ಅವ್ರು ಮತ್ತೆ ಎಕ್ಸಾಮ್ ಬರೀತಾರೆ, ಮತ್ತೆ ಸ್ಟಿಲ್ 2026 ಅಲ್ಲಿ ಟಾಪರ್ಸ್ ಬಂದ್ರೆ ಅವ್ರದ್ದು ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಸೊ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಓರಿಯಂಟೇಶನ್ ಏನಿದೆಯಲ್ಲ ಅದು ನಮ್ಮ ಪ್ರಿಪರೇಷನ್ ನ ಇಂಪ್ರೂವೈಸ್ ಮಾಡೋದ್ರಲ್ಲಿ ಇರಬೇಕು. ಸೊ ಅದಕ್ಕೆ ನಮಗೆ ಬುಕ್ಸ್ ಅಥವಾ ವ್ಯಾಲ್ಯೂಡೇಷನ್ ಕೋರ್ಸ್ಗಳಾಗಿರ್ಬೋದು, ಒಂದು ಒಳ್ಳೆ ಮೆಟೀರಿಯಲ್, ಇದರಿಂದ ನಾವು ಇಂಪ್ರೂವ್ ಮಾಡ್ಕೋಬೇಕು. ಸೊ ಕೇವಲ ನಾನು IAS ಆಗ್ತೀನಿ ಅಂತ ಹೇಳಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬರೀ ಮೋಟಿವೇಶನ್ ವಿಡಿಯೋಸ್ ನೋಡೋದು, ಟಾಪರ್ಸ್ ಟಾಕ್ಸ್ ನೋಡೋದು, ಇದರಲ್ಲೇ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ ರಾದರ್ ದೆನ್ ಸ್ಟಡಿಂಗ್. ಸೊ ಅದು ಕೂಡ ಒಳ್ಳೇದಲ್ಲ. ಸೊ ಆಲ್ ವಿ ಹ್ಯಾವ್ ಟು ಡೂ ಇಸ್ ವಿ ಶುಡ್ ಲಿವ್ ಇನ್ ದ ಪ್ರೆಸೆಂಟ್. ಪ್ರೆಸೆಂಟ್ ಅಲ್ಲಿ ಇರಬೇಕು, ಪ್ರೆಸೆಂಟ್ ಬಿಲೀಫ್ ಮಾಡಬೇಕು, ಪ್ರೆಸೆಂಟ್ ವರ್ಕ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಯಾರೋ ಒಬ್ರು IAS KS ಆಗ್ತೀನಿ ಅಂತ ಹೇಳಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬಾರ್ದು. ಓಕೆ, IAS ಆದ್ಮೇಲೆ ಕೆಲಸದಲ್ಲಿ ಏನೇನು ಸಮಸ್ಯೆ ಇರ್ತದೆ, ಅದನ್ನ ಹೆಂಗ್ ಮಾಡ್ಲಿ, ಅಥವಾ ಸೆಲೆಕ್ಟ್ ಆದ್ಮೇಲೆ ಮೀಡಿಯಾ ಮುಂದೆ ಹೆಂಗ್ ಮಾತಾಡ್ಲಿ, ಇದ್ರ ಬಗ್ಗೆ ಯೋಚನೆನ ಬಿಟ್ಟು ಪ್ರೆಸೆಂಟ್ಲಿ ಏನಿದೆ, ವಾಟ್ ವಿ ಶುಡ್ ಡೂ ಪ್ರೆಸೆಂಟ್ಲಿ. ಸೊ ಆ ವರ್ಕ್ ನ ಮಾಡ್ಬೇಕು. ಬಿಲೀವ್ ಇನ್ ದ ವರ್ಕ್. ವರ್ಕ್ ಇಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ಹೇಳ್ದ. ಸೊ ನಮ್ಮ ವರ್ಕ್ ಏನಿದೆ ಇವತ್ತು ಅದ್ರ ಮೇಲೆ ನಾವು ನಂಬಿಕೆ ಇಟ್ರೆ ಅದರಿಂದ ನಮ್ಗೆ ರಿಸಲ್ಟ್ಸ್ ಸಿಗುತ್ತೆ. ಅದನ್ನ ಬಿಟ್ಟು ನಾವು ಫ್ಯೂಚರ್ ಅಲ್ಲಿ ನಮ್ಮ ಮೈಂಡ್ ಇದ್ರೆ ಅಥವಾ ಪಾಸ್ಟ್ ಅಲ್ಲಿ ನಮ್ಮ ಮೈಂಡ್ ಇದ್ರೆ ಇದು ಯಾವುದೇ ನಮ್ಗೆ ರಿಸಲ್ಟ್ಸ್ ಬರೋದಿಲ್ಲ. ಸೊ ಈ ತರ ರೀಲ್ಸು, ಬರೀ ಮೋಟಿವೇಶನ್ ಟಾಕ್ಸ್ ನ ನೋಡೋದ್ ಬಿಟ್ಟು ವಿ ಶುಡ್ ಫೋಕಸ್ ಆನ್ ದ ವರ್ಕ್. ಸೊ ದೆನ್ ಇಟ್ ವಿಲ್ ಲೀಡ್ ಟು ದ ಸಕ್ಸಸ್. ಸೊ ಮತ್ತೆ ಈಗಿನ ಜನರೇಷನ್ ಅವರು, ಎಸ್ಪೆಷಲಿ ನಮ್ ಜೆನ್ಜಿ, ಸೊ ಇವರು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ಮೊದ್ಲಿದ್ದು ಅಂದ್ರೆ ನೀವೆಲ್ಲ ಪ್ರಿಪೇರ್ ಆಗ್ತಿರುವಾಗ ಅವ್ರದ್ದೊಂಥರ ಮೈಂಡ್ ಸೆಟ್ ಇತ್ತು. ಈಗ ಆ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗ್ತಿದೆ ಅನ್ಸಿದೆ. ಯಾಕಂದ್ರೆ ಈಗ ತುಂಬಾ ಜನ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನನ್ ಕಾರ್ಪೊರೇಟ್ ಜಾಬ್ ಅಲ್ಲಿ ವರ್ಕ್ ಮಾಡ್ತೀನಿ, ಇಲ್ಲ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ನಂದೇ ಓನ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ತೀನಿ, ಈ ತರ ತುಂಬಾ ಥಿಂಕ್ ಮಾಡ್ತಿದ್ದಾರೆ ಮೊದ್ಲು ಕಂಪೇರ್ ಮಾಡಿದ್ರೆ. ವೈ IAS or IPS, ವೈ ನಾಟ್ ಕಾರ್ಪೊರೇಟ್ ಜಾಬ್ ಆರ್ ಎನಿ ಬಿಸ್ನೆಸ್ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಫಸ್ಟ್ ಆಫ್ ಆಲ್ ಇಲ್ಲಿ ಎರಡು ಜಾಬ್ಗಳೇನಿದಾವೆ, ಕಾರ್ಪೊರೇಟ್ ಜಾಬ್ ಆಗಿರ್ಲಿ ಅಥವಾ ಸಿವಿಲ್ ಸರ್ವಿಸ್ ಆಗಿರ್ಲಿ, ಎರಡಕ್ಕೂ ಕೂಡ ಅದರದ್ದೇ ಆದಂತ ಒಂದು ಬೆಲೆ ಇದೆ. ಸೊ ಇಲ್ಲಿ ಯಾವುದು ಕೂಡ ಮೇಲಲ್ಲ, ಯಾವುದು ಕೀಳು ಅಲ್ಲ, ಎಲ್ಲವೂ ಸಮಾನನೇ. ಅದಕ್ಕೆ ಆದಂತ ಒಂದಿಷ್ಟು ಅರ್ಹತೆಗಳಿದಾವೆ. ಸೊ ಯಾರ್ಯಾರಿಗೆ ಬಿಸ್ನೆಸ್ ಓರಿಯೆಂಟೇಷನ್ ಇದೆ, ಕಾರ್ಪೊರೇಟ್ ಹೋಗ್ಬೇಕು ನಾನು, ಅಲ್ಲಿ ಅವರ ನಾಲೆಜ್ ನ ಯೂಸ್ ಮಾಡ್ಕೋಬಹುದು, ಅವ್ರ ಸ್ಕಿಲ್ಸ್ ಯೂಸ್ ಮಾಡ್ಕೋಬಹುದು, ಒಳ್ಳೆ ದುಡ್ಡು ಮಾಡ್ಬೋದು, ಈ ತರ ಮೈಂಡ್ ಸೆಟ್ ಇದ್ದವ್ರಿಗೆ ಕಾರ್ಪೊರೇಟ್ ಸೂಟ್ ಆಗುತ್ತೆ. ಅಥವಾ ಯಾರಿಗೆ ಸಿವಿಲ್ ಸರ್ವಿಸ್ ಓರಿಯೆಂಟೇಷನ್ ಇದೆ, ನಮ್ಮ ದೇಶಕ್ಕೆ ನಾವೇನಾದ್ರೂ ಒಂದು ಕೊಡಬೇಕು, ಸರ್ವಿಸ್ ಮಾಡಬೇಕು, ಪಾಲಿಸಿ ಮೇಕಿಂಗ್, ಪಾಲಿಸಿ ಇಂಪ್ಲಿಮೆಂಟೇಷನ್ ಇನ್ವಾಲ್ವ್ ಆಗಬೇಕು. ಸೊ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಸಮಸ್ಯೆ ಇದಾವೆ, ಇದಕ್ಕೊಂದು ಪರಿಹಾರ ತರಬೇಕು ಅನ್ನೋ ಈ ತರ ಓರಿಯೆಂಟೇಷನ್ ಇದ್ದವರು ಸಿವಿಲ್ ಸರ್ವಿಸಿಗೆ ಹೋಗ್ಬೋದು. ಸೊ ಐದರ್ ದೇ ಕ್ಯಾನ್ ಚೂಸ್ ಕಾರ್ಪೊರೇಟ್ ಆರ್ ದೇ ಕ್ಯಾನ್ ಚೂಸ್ ಫಾರ್ ದ ಸಿವಿಲ್ ಸರ್ವಿಸ್. ಸೊ ಇಲ್ಲಿ ನಾನು ಸಿವಿಲ್ ಸರ್ವಿಸ್ ಬ್ಯಾಕ್ ಗ್ರೌಂಡ್ ಆಗಿರೋದು, ಎಜುಕೇಟರ್ ಆಗಿರೋದ್ರಿಂದ ಸೊ ನಾನು ಯಾಕೆ IAS IPS ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ದೇರ್ ಇಸ್ ಅನ್ ಅಪಾರ್ಚುನಿಟಿ ಟು ಬ್ರಿಂಗ್ ಚೇಂಜಸ್ ಇನ್ ದ ಲೈಫ್ ಆಫ್ ಪೀಪಲ್. ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಫ್ ಪೀಪಲ್ ಒಂದು ಪಾಲಿಸಿ ಮಾಡಿದ್ರೆ ಕೋಟಿ ಗಂಟ್ಲೆ ಜನಗಳ ಒಂದು ಹಣೆ ಬರನ ಬದಲಾಯಿಸಬಹುದು, ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಒಂದು ಸೆಕೆಂಡ್ ಒನ್, ದೇರ್ ಇಸ್ ಈ ಕರಿಯರ್ ಅಲ್ಲಿ ವೈಡರ್ ಸ್ಕೋಪ್ ಇದೆ. ಹೌದು, ಓಕೆ. ಸೊ ಕರಿಯರ್ ಅಲ್ಲಿ ದೇ ಕ್ಯಾನ್ ಐದರ್ ವರ್ಕ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಥವಾ ಅವರು ಒಂದು
ಎಲೆಕ್ಟ್ರಿಕ್ ಕಂಪನಿ ಆಗಿರ್ಬೋದು, ಸೊ PSUs ಅಂತ ಹೇಳ್ತೀವಿ, PSUs ಅಲ್ಲಿ ವರ್ಕ್ ಮಾಡ್ಬೋದು, ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ಬೋದು, ಸೆಂಟ್ರಲ್ ಡೆಪ್ಯುಟೇಷನ್ ಅಲ್ಲಿ ಕೂಡ ಅವ್ರು ವರ್ಕ್ ಮಾಡ್ಬೋದು. ಸೊ ಸ್ಕೋಪ್ ಆಫ್ ಕರಿಯರ್ ಏನಿದೆಯಲ್ಲ ಇದು ಕೂಡ ತುಂಬಾ ಬ್ರಾಡ್ ಇದೆ ಸಿವಿಲ್ ಸರ್ವಿಸ್ ಅಲ್ಲಿ. ಅಂಡ್ ಇದೆಲ್ಲದ್ರ ಜೊತೆಗೆ ಒಬ್ಬ ಸಿವಿಲ್ ಸರ್ವೆಂಟ್ ಆದವನಿಗೆ ಒಂದು ಸೋಷಿಯಲ್ ರೆಕಗ್ನಿಷನ್ ಅನ್ನೋದು ಇರ್ತದೆ, ಸಮಾಜದಲ್ಲಿ ರೆಸ್ಪೆಕ್ಟ್ ಅನ್ನೋದು ಇರ್ತದೆ, ಫ್ಯಾಮಿಲಿ ರೆಸ್ಪೆಕ್ಟ್ ಅನ್ನೋದು ಕೂಡ ಇರ್ತದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡಾಗ IAS ಅಥವಾ KS ಅಧಿಕಾರಿ ಆಗೋದು ಕೂಡ ಒಂದು ಒಳ್ಳೆ ಚಾಯ್ಸ್. ಮತ್ತೆ ಈಗ UPSC ಪ್ರಿಪೇರ್ ಆಗ್ತಿರ್ತಾರೆ, ಫಸ್ಟ್ ಅಟೆಂಪ್ಟ್ ಕೊಡ್ತಾರೆ ಆಗಲ್ಲ, ಸೆಕೆಂಡ್ ಅಟೆಂಪ್ಟ್ ಕೊಡ್ತಾರೆ ಆಗಲ್ಲ, ಕೆಲವರು ಥರ್ಡ್ ಅಟೆಂಪ್ಟ್ ಕೆಲವರು ಕೊಡ್ತಾರೆ ಆಗಲ್ಲ. ಸೊ ಈ ತರ ಕೆಲವರು 5th, 6th, 7th, 8th ಈ ತರ ತುಂಬಾ ಇಯರ್ಸ್ ಪ್ರಿಪೇರ್ ಹಾಕೊಂಡೇ ಇರ್ತಾರೆ ಕಂಪ್ಲೀಟ್ ಆಗಿ. ಸೊ ನಿಮ್ ಪ್ರಕಾರ ಅಟ್ ವಾಟ್ ಟೈಮ್ ವಿ ಶುಡ್ ಸ್ಟಾಪ್? ಯಾವ ಟೈಮಲ್ಲಿ ನಾವು ಫುಲ್ ಟೈಮ್ UPSC ಪ್ರಿಪೇರ್ ಆಗೋದನ್ನ ಬಿಟ್ಟು ಸ್ಟಾಪ್ ಮಾಡಿ ನೆಕ್ಸ್ಟ್ ಪ್ಲಾನ್ B ಮೇಲೆನೋ ಇಲ್ಲ ಬೇರೆ ಕೆರಿಯರ್ ಆಪ್ಷನ್ ಮೇಲೆನೋ ಫೋಕಸ್ ಮಾಡಬೇಕು? ಓಕೆ, ಸೊ ಇಲ್ಲಿ ಡಿಗ್ರಿ ಮುಗಿದ್ಮೇಲೆ ಹಲವಾರು ಜನ ಫುಲ್ ಟೈಮ್ ಪ್ರಿಪರೇಷನ್ಗೆ ಅಂತ ಹೋಗ್ತಾರೆ, ಡೆಲ್ಲಿ ಹೋಗ್ತಾರೆ, ಕೆಲವರು ಬೆಂಗಳೂರು ಕೂಡ ಬರ್ತಾರೆ. ಸೊ ಫುಲ್ ಟೈಮ್ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿ 8-10 ವರ್ಷಗಳ ಕಾಲ ನಾವು ಫುಲ್ ಟೈಮೇ ಮಾಡಕ್ ಹೋಗ್ಬಾರ್ದು. ಸೊ ಫಸ್ಟ್ 3 ಅಟೆಂಪ್ಟ್ಸ್ ಏನಿದೆ, 3 ವೆರಿ ಸೀರಿಯಸ್ ಅಟೆಂಪ್ಟ್ಸ್, ಎಲ್ಲ ಎಫರ್ಟ್ಸ್ ನ ಹಾಕಿ ಕಷ್ಟಪಟ್ಟು ಆ 3 ಅಟೆಂಪ್ಟ್ ಗಳನ್ನ ಫುಲ್ ಟೈಮ್ ಕೊಡಬೇಕು. ಅದಾದ್ಮೇಲೆ ಇಫ್ ಅನ್ಲಕ್ಕಿಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಎ ಜಾಬ್. ಯಾವ್ದಾದ್ರು ಒಂದು ಜಾಬ್, ಅವರು ಡಿಗ್ರಿನಲ್ಲಿ ಏನೇ ಮಾಡಿರ್ತಾರಲ್ಲ ಅದ್ರ ಮೇಲೆ ಒಂದು ಜಾಬ್ಗೆ ಹೋಗಿ ಆ ಜಾಬ್ ಜೊತೆಗೆ ಪ್ಯಾರಲಲ್ಲಿ ಪ್ರಿಪೇರ್ ಆಗೋದು ತುಂಬಾ ಒಳ್ಳೆಯದು. ಸೊ ಕಂಟಿನ್ಯೂಸ್ಲಿ ಬರೀ ನಾನು ಫುಲ್ ಟೈಮ್ ಮಾಡ್ತೀನಿ ಅಂತ ಹೇಳಿ ಏಜ್ ಆಗೋವರೆಗೂ ಇದ್ರೆ ಕರಿಯರ್ ಅಪರ್ಚುನಿಟೀಸ್ಗಳು ಕಡಿಮೆ ಆಗುತ್ತೆ, ಆಮೇಲೆ ನಾವು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ 3 ಅಟೆಂಪ್ಟ್ಸ್ ಸೀರಿಯಸ್ ಅಟೆಂಪ್ಟ್ಸ್ ನ ಕೊಡಬೇಕು. ಆ 3 ಅಟೆಂಪ್ಟ್ಸ್ ಅಲ್ಲಿ ಅವರು ಪ್ರಿಲಿಮ್ಸ್ಗೆ ಹೆಂಗ್ ಓದ್ಬೇಕು, ಮೇನ್ಸ್ಗೆ ಆನ್ಸರ್ ರೈಟಿಂಗ್ ಮಾಡಿರ್ಬೇಕು, ಇದನ್ನೆಲ್ಲ ತಿಳ್ಕೊಂಡು ಆ 3 ಅಟೆಂಪ್ಟ್ಸ್ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಜಾಬ್ ಅಲ್ಲಿ ಹೋಗಿ ಪ್ಯಾರಲಲ್ಲಿ ಪ್ರಿಪೇರ್ ಆಗೋದು ತುಂಬಾ ಒಳ್ಳೇದು. ಸೊ ಪ್ಯಾರಲಲ್ಲಿ ಅವ್ರು ಎಷ್ಟು ವರ್ಷನಾದ್ರೂ ಪ್ರಿಪೇರ್ ಆಗ್ಲಿ, ಟಿಲ್ ದೇ ರೀಚ್ ದೇರ್ ಡ್ರೀಮ್ ದೇ ಶುಡ್ ಬಿ ಕಮಿಟೆಡ್ ಟು ಪ್ರಿಪೇರ್ ಫಾರ್ UPSC. ಆ ಕಮಿಟ್ಮೆಂಟ್ ಫೈನಾನ್ಷಿಯಲ್ ಬರ್ಡನ್ ಇರೋದಿಲ್ಲ, ಮೆಂಟಲಿ ಅಷ್ಟೊಂದು ಪ್ರೆಷರ್ ಆಗೋದಿಲ್ಲ ಫುಲ್ ಟೈಮ್ ಪ್ರಿಪೇರ್ ಮಾಡೋರಿಗೆ ಇವ್ರಿಗೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೆ ಒಂದು ಜಾಬ್ಗೆ ಹೋಗಿ ದೆನ್ ಪ್ಯಾರಲಲ್ಲಿ ದೇ ಕ್ಯಾನ್ ಪ್ರಿಪೇರ್. ಯಾಕಂದ್ರೆ ತುಂಬಾ ಜನ ಜಾಬ್ ಮಾಡ್ಕೊಂಡು ಸಹ UPSC ನ ಕ್ಲಿಯರ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಆಕ್ಚುಲಿ ತುಂಬಾ ಜನ ಕ್ಲಿಯರ್. ಹೌದು, ನಮ್ಮ ಇತ್ತೀಚೆಗೆ ಕಿರಣ್ ಕಾಮ್ಟೆ ಅವರು ಆಲ್ ಇಂಡಿಯಾ ರ್ಯಾಂಕ್ 53, ಅವರು ಕೂಡ ಸ್ಟೇಟ್ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದವರು. ಅಂಡ್ ಸಾಗರ್ ಅಂತ ಹೇಳಿ, ಸಾಗರ್ A ಅಂತ, ಸೊ ಹಿ ವಾಸ್ ಆಲ್ಸೋ FD ಅಂಡ್ PSI, ಅವರು ಕೂಡ ಜಾಬ್ ಅಲ್ಲಿ ಇದ್ಕೊಂಡೇ ಮಾಡಿದವರು. ಸೊ ಒಂದು ಜಾಬ್ ಅಂತಿದ್ರೆ ಅವರಿಗೆ ಒಂದು ಮೆಂಟಲ್ ಪ್ರೆಷರ್ ಆಗೋದಿಲ್ಲ, ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಇರೋದಿಲ್ಲ, ಪ್ಯಾರಲಲ್ಲಿ ಕೂಡ ಅವರು ಪ್ರಿಪೇರ್ ಮಾಡಬಹುದು. ಸೊ ಒಂದು 2 to 3 years ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಮಾಡಿ ಅದಾದ್ಮೇಲೆ ಅವರು ಜಾಬಿಗೆ ಹೋಗಿ ಪ್ರಿಪೇರ್ ಮಾಡೋದು ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಅಂಡ್ ಈ ರೀತಿ ಎಪಿಸೋಡ್ಸು ಇನ್ನು ಮುಂದೆ ಬರ್ತಾನೆ ಇರುತ್ತೆ. ಸೊ ಆ ಎಪಿಸೋಡ್ಸ್ನ ಯಾವುದನ್ನು ಮಿಸ್ ಮಾಡಬಾರ್ದು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.